ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡೋದ್ರ ಜೊತೆಗೆ ನಿಮ್ಮ ಸ್ವರ್ತರಂಗದ ಮೂಲಕ ಮತ್ತು ನೀವು ಬರೆದಿರುವಂತಹ ಪತ್ರಗಳ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಕುರಿತು ತಿಳಿಸ್ತಾ ಹೋಗ್ತಾರೆ. ಅಲ್ಲದೆ ಇವತ್ತಿನ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತಾರೆ. ಇನ್ನು ನಾಳೆ ವೀಕ್ಷಕರೇ, ಗುರುವಾರ ಬಹಳ ವಿಶೇಷವಾದಂತಹ ದಿನ. ಈಗಾಗಲೇ ಗುರುವರು ತಿಳಿಸ್ಕೊಟ್ಟಿದ್ದಾರೆ, ನಾಳೆ ಚಿತ್ರ ಪೌರ್ಣಮಿ. ಹಾಗಾಗಿ ವಾಸ್ತುದೋಷ ಇದ್ದಂಥವರಿಗೆ, ಅನಾರೋಗ್ಯದಲ್ಲಿ ಇರುವಂಥವರಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ನಾಳೆ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಮಾಡಿದ್ರೆ ಬಹಳಷ್ಟು ಒಳಿತು ಅಂತ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನು, ಸಾಮಗ್ರಿಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಹಲಸಿನ ಎಲೆ 9, ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಹಲಸಿನ ಎಲೆ 9, ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಇದಿಷ್ಟು ಪದಾರ್ಥಗಳನ್ನ ಸಿದ್ಧಪಡಿಸಿಟ್ಕೊಳ್ಳಿ. ನಾಳಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನುಷ್ಠಾನವನ್ನು, ತಂತ್ರಸಾರವನ್ನು ಯಾವ ರೀತಿ ಮಾಡ್ಬೋದು, ಆ ಮೂಲಕ ದೋಷಗಳಿಂದ ಹೇಗೆ ಮುಕ್ತರಾಗ್ಬೋದು ಅನ್ನೋದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಅದಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಗುರುಜಿಯವರನ್ನು ಭೇಟಿಯಾಗ್ಬೋದು ಅವರ ಆಶ್ರಮದಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಳೋದ್ರ ಮುಖಾಂತರ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಶುಭ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಓಂ ಕ್ಷೇತ್ರೇಶೇ ನಮಃ. ಮಹಾರೂಪಾಯ ನಮಃ. ಮಹಾಲಕ್ಷ್ಮೀ ನಮಃ. ಓಂ ವಿಷ್ಣುಪ್ರಿಯೇ ನಮಃ. ಕಮಲವಾಸಿನ್ಯೇ ನಮಃ. ಓಂ ಮಹಾರೂಪಾಯ ನಮಃ. ಶ್ರೀಗಂಧಪ್ರಿಯೇ ನಮಃ. ಓಂ ಗಂಧಾಯ ನಮಃ. ಶ್ರೀಮದೇ ನಮಃ. ಲಲಿತಾಯ ನಮಃ.
ಮಹಾಕಾಲಾಯ ನಮಃ ಬ್ರಹ್ಮೇ ನಮಃ ಮಹಾರೂಪಾಯ ನಮಃ ವಿಶ್ವರೂಪಿಣ್ಯೇ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿಯ ನಮಃ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ದುಂ ದುರ್ಗಾಯೇ ನಮಃ ಓಂ ದುಂ ದುರ್ಗಾಯೇ ನಮಃ ಓಂ ದುಂ ದುರ್ಗಾಯೇ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ತಮ್ಮ ಮನೋಕಾಮನೆಗಳು ಏನೇ ಇದ್ದರೂ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ತಾವು ಅಂದುಕೊಂಡಷ್ಟು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆಯೊಂದಿಗೆ ಶುಭ ಬುಧವಾರದ ಈ ವಿಶೇಷವಾಗಿರ್ತಕ್ಕಂಥ ದಿನ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ನಾಳೆ ಬೆಳಗ್ಗೆ ಎದ್ದರೆ ಹುಣ್ಣಿಮೆಯ ಪೂಜೆ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಹುಣ್ಣಿಮೆ ಅಂದರೆ ಪೌರ್ಣಮಿ ಎಂದು ನಡೆಸುವಂತಹ ಅನುಷ್ಠಾನ ಅದು ಬಹಳ ವಿಶೇಷವೇ ಸರಿ. ಅಂತಹ ಪೌರ್ಣಮಿ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಿಂದ ನಾವೆಲ್ಲರೂ ಸಹಿತ ನಾಳೆ ಆಚರಣೆ ಮಾಡೋರಿದ್ದೇವೆ. ಉದ್ದೇಶ, ನಾಳೆ ಚಿತ್ರ ಪೌರ್ಣಮಿ ಆದ್ದರಿಂದ ಚಿತ್ರಗುಪ್ತನ ಆರಾಧನೆ ಒಂದು ಕಡೆ ಆದರೆ, ತಂತ್ರಸಾರಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದು ಅದು ಮತ್ತೊಂದು ಕಡೆ. ಈಗಾಗಲೇ ಆ ತಂತ್ರಸಾರಕ್ಕೆ ಏನೆಲ್ಲ ಬೇಕು ಎಂಬತಕ್ಕಂಥದ್ದನ್ನು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದೀವಿ. ನಾಳೆಗೆ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲೇ ತಂತ್ರಸಾರವನ್ನು ಹೇಗೆ ಮಾಡಬೇಕು ಎಂಬತಕ್ಕಂಥ ಸವಿಸ್ತಾರವಾದಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ. ಅದಾದ ನಂತರ ಮೊದಲು ಮಾಡುವ ಕ್ರಮವನ್ನು ಸರಿಯಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಬೇರೆ ಸಮಯದಲ್ಲಾದರೆ ಒಂದು ತರಹ, ನಾಳೆ ಹುಣ್ಣಿಮೆ ಕಾರ್ಯಕ್ರಮ, ಚಿತ್ರ ಪೌರ್ಣಮಿ, ನಾಳೆ ಮಾಡುವ ಕಾರ್ಯಕ್ರಮ ಅದು ಮತ್ತೊಂದು ವಿಶೇಷವಾಗಿರುತ್ತೆ. ಹಾಗೆ ಇಲ್ಲಿ ಸಾಮಗ್ರಿಗಳು ಸಾಕಷ್ಟು ಇರೋದರಿಂದ ಎಚ್ಚರಿಕೆ ವಹಿಸಬೇಕು. ಯಾವುದಾದ್ಮೇಲೆ ಏನು ಮಾಡಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು. ಇಲ್ಲಿ 9 ಎಲೆಗಳಂದಾಗ ಒಂದು ಆಲೋಚನೆ ಮಾಡಬೇಕು, ಅದರ ಕ್ರಮ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು. ಹಾಗಾಗಿ ಎಲ್ಲರೂ ಕ್ರಮಬದ್ಧವಾದಂತಹ ಅನುಷ್ಠಾನವನ್ನು ಪ್ರತಿಯೊಬ್ಬರೂ ಫಸ್ಟ್ ವೀಕ್ಷಣೆ ಮಾಡಿ, ಅದಾದ ನಂತರ ಹೇಗೆ ಮಾಡಬೇಕು, ಎಷ್ಟು ಸಮಯಕ್ಕೆ ಮಾಡಬೇಕು, ಯಾವಾಗ ಮಾಡಿದ್ರೆ ಅದರ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನು ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ ನಿಮಗೆ. ಹಾಗೆ ಇದಾದ ನಂತರ ಇದರಿಂದ ಆಗುವಂತಹ ಉಪಯೋಗ ಏನು ಎಂಬತಕ್ಕಂಥದ್ದನ್ನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಇನ್ನು ನಾಳೆ ಪ್ರಸಿದ್ಧಿ ಕರಗ ಮಹೋತ್ಸವ ಬೆಂಗಳೂರಿನಲ್ಲಿ. ಕರಗ ಎಂಬತಕ್ಕಂಥದ್ದು ಇಡೀ ಕರ್ನಾಟಕದಲ್ಲೇ, ರಾಜ್ಯದಲ್ಲೇ ಕರಗವನ್ನು ಪ್ರಾರಂಭಿಸಿದಂತಹ ಮೊಟ್ಟ ಮೊದಲನೆಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಬೆಂಗಳೂರಲ್ಲಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಕರಗ ಮಹೋತ್ಸವ ಆದ ನಂತರ ರಾಜ್ಯದ ಮೂಲ ಮೂಲೆಗಳಲ್ಲೂ ಪ್ರತಿಯೊಂದು ಗ್ರಾಮ, ಡಿಸ್ಟಿಕ್ಕು, ತಾಲೂಕುಗಳಲ್ಲೂ ಸಹಿತ ಕರಗ ಮಹೋತ್ಸವವನ್ನು ಮಾಡುವಂತಹದ್ದು ಕ್ರಮ. ಅಂದರೆ ಪ್ರಾರಂಭ ಇಲ್ಲಿಂದಲೇ ಶುರುವಾಗಬೇಕು ಎಂಬತಕ್ಕಂತಹದ್ದು ಒಂದು ನಿಯಮ ಇದೆ. ಹಾಗೆ ಕರಗವನ್ನು ಹೊರತಕ್ಕಂತಹವರು ಸಹಿತ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು. ಅವರು ಕರಗ ಅಂದರೆ ಎಲ್ಲರೂ ಹೊರಲಿಕ್ಕೆ ಆಗುವುದಿಲ್ಲ, ಎಲ್ಲರೂ ತಲೆ ಮೇಲೆ ಹೂವಿನ ರಾಶಿಯನ್ನು ಇಟ್ಕೊಂಡು ಹೊರಲಿಕ್ಕೆ ಆಗುವುದಿಲ್ಲ. ಆ ಹೂವನ್ನು ಜೋಡಿಸುವಂಥದ್ದು, ಹೂವನ್ನು ರಾಶಿ ಮಾಡುವಂಥದ್ದು, ಕರಗದ ಆ ಆಕಾರವನ್ನು ತರ್ತಕ್ಕಂಥದ್ದು ಅದು ನಿಯಮಗಳಿದೆ. ಹಾಗೆ ಕರಗವನ್ನು ಹೊರತಕ್ಕಂಥವ್ರು, ಹಾಗೆ ಅವರೊಂದಿಗೆ ಇರ್ತಕ್ಕಂಥ 3 ರಿಂದ 4 ಜನ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಉಪವಾಸ ಇರ್ತಾರೆ, ಮನೆಯನ್ನು ಬಿಡ್ತಾರೆ. ಹಿಂದೆಲ್ಲ ಪದ್ಧತಿ ಹೇಗಿತ್ತು ಅಂದರೆ, ಭತ್ತವನ್ನು ಅವರ ಉಗುರಿನಿಂದ ಭತ್ತವನ್ನು ಬಿಡಿಸಿ, ಆ ಬಿಡಿಸಿರ್ತಕ್ಕಂತಹ ಭತ್ತದ ಆ ಅಕ್ಕಿಯನ್ನು ಅದರಲ್ಲಿ ಅನ್ನವನ್ನು ಮಾಡಿ ಒಂದು ಹೊತ್ತು ಊಟ ಮಾಡುವಂಥ ಕ್ರಮ ಇತ್ತು. ಮನೆಯಿಂದ ಒಂದು ಸರ್ತಿ ಹೊರಗಡೆ ಬಂದರೆ ಕರಗವನ್ನು ಹೊರತಕ್ಕಂತಹ ವ್ಯಕ್ತಿ ತನ್ನ ವಾಸ್ತುಗೃಹವನ್ನು ದಾಟಿ ಹೊರಗಡೆ ಬರಬೇಕಾದ್ರೆ ತನ್ನ ಅರ್ಧಾಂಗಿಯ ಮೈಮೇಲಿರ್ತಕ್ಕಂಥ ಮಾಂಗಲ್ಯ, ಕಾಲಲ್ಲಿರ್ತಕ್ಕಂಥ ಕಾಲುಂಗ್ರ, ಹಾಗೆ ಒಂದು ವಸ್ತ್ರವನ್ನು ಅದನ್ನು ಮನೆಯಿಂದ ಆಚೆ ತಂದರು ಅಂದರೆ ಅವರ ಮೈಮೇಲಿರ್ತಕ್ಕಂಥ ಅವರ ಅರ್ಧಾಂಗಿಯ ಮೈಮೇಲಿರುವ ಆ ಒಂದು ಮಾಂಗಲ್ಯ ಮತ್ತು ಕಾಲುಂಗುರವನ್ನು ತಂದರೆ ಪುನಃ ಅವರಿಗೆ ಅದು ಜವಾಬ್ದಾರಿ ತೆಗೆದುಕೊಂಡು ಕೊಡೋ ತನಕ ಆ ಹೆಣ್ಣು ಮಗಳು ಯಾವುದೇ ಕಾರಣಕ್ಕೂ ಹೊಸಲು ದಾಟುವಂಗಿಲ್ಲ. ಮನೆ ದಾಟಿದ್ರೆ ಇಷ್ಟು ನಿಯಮಗಳಿತ್ತು. ಆ ಹೆಣ್ಣು ಮಗಳು ಹೊಸಲು ದಾಟುವಂಗಿಲ್ಲ. ಅವರ ಅರ್ಧಾಂಗಿ ಯಾರು ಕರಗವನ್ನು ಹೊರ್ತಾರೆ, ಆ ಕರಗವನ್ನು ಹೊರುವಂತಹ ವ್ಯಕ್ತಿಯ ಅರ್ಧಾಂಗಿ, ಆತನ ಹೆಂಡತಿ ಹೊಸಲು ದಾಟುವಂಗಿಲ್ಲ. 4 ಗೋಡೆ ಮಧ್ಯದಲ್ಲೇ ಇರಬೇಕು. ತನ್ನ ಗಂಡನ ನೋಡಬೇಕು ಅನ್ನೋ ಆಸೆ ಇದ್ದರೂ ತನ್ನ ಗಂಡ ಕರಗವನ್ನು ಹೊರಲಿಕ್ಕೆ ಇಡೀ ರಾಜ್ಯದಿಂದ ಬರುವಂಥ ಜನ ಎಲ್ಲರೂ ನೋಡಬೇಕಾದಂತಹದ್ದಿದ್ದರೂ ನೋಡುವಂಥದ್ದಾದರೂ ತನ್ನ ಅರ್ಧಾಂಗಿಯೇ ಆ ಯೋಗವಿಲ್ಲ. ಅಂದರೆ ತನ್ನ ವಾಸ್ತುಗೃಹದಲ್ಲಿರಬೇಕು. ಅವರು ಮನೆಯಲ್ಲಿದ್ದು ಆರಾಧನೆಯನ್ನು ಮಾಡಿದ್ರೆ ಇಲ್ಲಿ ಗಂಡನ ಶ್ರೇಯಸ್ಸು. ಗಂಡ ಹೊರುವಂತಹ ಕರಗದಿಂದ ಇಡೀ ರಾಜ್ಯ ದೇಶಕ್ಕೆ ಶ್ರೇಯಸ್ಸು. ನೋಡಿ ಹೇಗಿದೆ. ಇಲ್ಲಿ ಯಾವುದಕ್ಕೆ ಆದರೂ ಮೂಲ ಎಲ್ಲಿ ಬಂತು? ಮೂಲ ಹೆಣ್ಣುಮಗಳು ತಾಯಿನೇ ಬಂತು. ಆ ಹೆಣ್ಣುಮಗಳು ಮನೆಯಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ತನ್ನ ಪಾತಿವ್ರತೆಯನ್ನು, ಅಂದರೆ ವಿಶೇಷವಾಗಿರ್ತಕ್ಕಂಥ ಸೌಮಂಗಲ್ಯತನವನ್ನು ತಾನು ಕಾಪಾಡ್ಕೋಬೇಕು ಅಂದರೆ
ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂದರೆ ಕರಗವನ್ನು ಹೊರತಕ್ಕಂಥ ವ್ಯಕ್ತಿಗಳಿಗೆ ಆ ಶ್ರೇಯಸ್ಸು ಬರಬೇಕಂದ್ರೆ ಹೆಣ್ಣು ಮಕ್ಕಳು ಅವರೇ ಕಾರಣ ಆಗ್ತಾರೆ. ಹೀಗೆ ಇದು ಬಹಳಷ್ಟು ನಿಯಮಗಳಿದೆ. ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಕರಗ ಮಹೋತ್ಸವ. ಇವತ್ತು ಕರಗ ಅಂದರೆ ಹುಚ್ಚುಚ್ಚು ಕರಗ, ಎಲ್ಲಿ ಬೇಕಾದರೂ ಕರಗವನ್ನು ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಲ್ಲ, ಕರಗಕ್ಕೆ ಅದರದೇ ಆದಂಥ ನಿಯಮಗಳಿದೆ. ಆ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಆಗ ಕರಗ, ಆಗ ಶ್ರೇಯಸ್ಸು, ಆಗ ಯಶಸ್ಸು. ಕರಗ ಅಂದರೆ ಹಾಕುವ ಹೆಜ್ಜೆ, ತಾಳ, ಜೊತೆಗೆ ಆ ಸುತ್ತಮುತ್ತಿರ್ತಕ್ಕಂಥ ವೀರಗಾರರು, ವೀರಕುಮಾರರು ಎಲ್ಲರೂ ಸಹಿತ ಒಂದಷ್ಟು ಆಚರಣೆಗಳಂತಿದೆ. ಆ ಆಚರಣೆಗಳನ್ನು ಮಾಡಿದ್ರೆ ಅದರ ಯಶಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾಗಿರುವ ಸಂಪ್ರದಾಯ ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥದ್ದು. ಕರಗವನ್ನು ಹೊರತಕ್ಕಂಥವರು, ಕರಗ ನಡೆಸ್ತಕ್ಕಂಥವರು, ಕರಗವನ್ನು ಪ್ರದರ್ಶನ ತರ್ತಕ್ಕಂಥದ್ದು ಎಲ್ಲವೂ ಸಹಿತ ಪುಣ್ಯದ ಕಾಯಕ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಈ ಶುಭ ಬುಧವಾರದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಖಂಡಿತಮ್ಮ. ಓಂ ಕಲ್ಯಾಣಾತ್ಮಕ ಗಾತ್ರಾಯತ್ ಕಾಮದಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅಂಬಾ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತಿ ನಮಃ. ಗ್ರಾಮಿಣೀ ನಮಃ. ಗಣಾಧ್ಯಕ್ಷಾಯ ನಮಃ. ಗಣಸ್ವರೂಪಿಣೀ ನಮಃ. ಗಣವಲ್ಲಭಾಯ ನಮಃ. ಗಣೇಶ್ವರಣ್ಯೇ ನಮಃ. ಗಣನಾಥಾಯ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿಯೇ ನಮಃ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ 5/4/2023 ಬುಧವಾರ ಚತುರ್ದಶಿ ಉತ್ತರ ನಕ್ಷತ್ರ. ಇವತ್ತು ಬಹಳ ಅದ್ಭುತಕರವಾದಂಥ ವಿಶೇಷವಾಗಿರ್ತಕ್ಕಂಥ ದಿನ. ನಾಳೆ ಹುಣ್ಣಿಮೆ ಇದೆ. ಇವತ್ತು ಯಾವುದೇ ಒಂದು ವ್ಯವಸ್ಥೆಗಳನ್ನು ಬೇಕಾದರೂ ಇವತ್ತು ಸಿದ್ಧತೆ ಮಾಡಿಕೊಳ್ಬಹುದು. ಇವತ್ತು ಬೇಗ ಸಿದ್ಧತೆ ಮಾಡಿಕೊಂಡ್ರೆ ನಾಳೆ ಹುಣ್ಣಿಮೆಗೆ ಬೇಕಾಗಿರ್ತಕ್ಕಂಥ ತಂತ್ರಸಾರವನ್ನು ತಾವು ಮಾಡಬಹುದು. ಹುಣ್ಣಿಮೆಯ ಅನುಷ್ಠಾನದಲ್ಲಿ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ನಾಳೆ ಬೆಂಗಳೂರಿನ ಪ್ರಸಿದ್ಧಿ ಕರಗ ಮಹೋತ್ಸವ ಇದೆ. ಎಲ್ಲ ಭಕ್ತರು ಸಹಿತ ಕರಗವನ್ನು ದರ್ಶನ ಮಾಡತಕ್ಕಂಥವರು ರಾತ್ರಿ ಕರಗ ದೇವಸ್ಥಾನದಿಂದ ಹೊರಗಡೆ ಬರುವಾಗ ದರ್ಶನ ಮಾಡುವಂಥದ್ದು ಒಂದು ಕ್ರಮ. ಇದಾದ ನಂತರ ಇನ್ನು ನಾಳೆಯ ವ್ಯವಸ್ಥೆ ಇಷ್ಟಿದ್ದರೆ ನಾಳೆ ನೀವು ತಯಾರು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ತಂತ್ರಸಾರ, ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಈಗಾಗಲೇ ಎಲ್ಲವೂ ಹೇಳಿದ್ದಾಗಿದೆ. ತಾವು ತಿಳ್ಕೊಳ್ಳಿ, ಇನ್ನೂ 4 ಜನಕ್ಕೆ ತಿಳಿ ಹೇಳಿ. ಯಾಕೆಂದರೆ ಯಾವುದೇ ಒಂದು ತಂತ್ರಸಾರಗಳಲ್ಲಿ ಒಂದು ಶಕ್ತಿ ಇದೆ ಎಂಬತಕ್ಕಂಥದ್ದು ಈಗಾಗಲೇ ನಿಮ್ಮೆಲ್ಲರಿಗೂ ಮನದಟ್ಟಾಗಿರ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಂತ್ರಸಾರಗಳನ್ನು ಹೇಳ್ತಾನೆ ಬಂದಿದ್ದೀವಿ ನಾವು. ಆ ತಂತ್ರಸಾರಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಅದರಿಂದ ಯಶಸ್ಸನ್ನು ಕಂಡಿರ್ತಕ್ಕಂಥವರು ಲಕ್ಷಾಂತರ ಜನ. ಹಾಗಾಗಿ ನಮಗೆ ತಿಳಿದಿರ್ತಕ್ಕಂಥದ್ದನ್ನು 4 ಜನಕ್ಕೆ ತಿಳಿಸಿ ಹೇಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಜ್ಞಾನ ಎಂಬತಕ್ಕಂಥದ್ದು, ಆ ಜ್ಞಾನಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರಗಳನ್ನು 4 ಜನಕ್ಕೆ ಉಣಬಡಿಸೋದರಲ್ಲಿ ಖಂಡಿತ ತಪ್ಪಲ್ಲ. ಅದರಿಂದ ಒಳ್ಳೆಯ ಯಶಸ್ಸಿದೆ. ಯಾಕೆ ಅಂದರೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಕೆಲಸವನ್ನು ಮಾಡಬೇಕಾದರೂ ಅದರ ಯಶಸ್ಸನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ನಾಳೆಯ ದಿನ ಎಲ್ಲರೂ ಈ ತಂತ್ರಸಾರವನ್ನು ಮಾಡಿ. ಅಕಸ್ಮಾತ್ ಆ ಕ್ಷಣಕ್ಕೆ ನಿಮಗೆ ಅದರ ಚಿಂತನೆ ಆಗಲಿಲ್ಲ ಅಂದರೂ ನೀವು ತಿಳಿದಿರ್ತಕ್ಕಂಥವ್ರು 4 ಜನಕ್ಕೆ ವಿಚಾರವನ್ನು ಮುಟ್ಟಿಸಿ ಇದರಿಂದ ಮತ್ತೊಬ್ಬರ ಜೀವನದಲ್ಲೂ ಸಹಿತ ಯಶಸ್ಸಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದರೆ ಖಂಡಿತ ನಿಮಗದರಿಂದ ಒಳಿತಿದೆ. ಭಗವಂತನ ಕೃಪೆ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಇವತ್ತು ವಿಶೇಷ ಅಂತ ಹೇಳಿದೆ. ಇವತ್ತಿಗೆ 1 ವರ್ಷದ ಹಿಂದೆ ನಮ್ಮ ಆತ್ಮೀಯರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾಕಾಲ ಅವರ ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ನಾನು ನಿಮ್ಮ ಜೊತೆಗಿದ್ದೀನಿ ಎಂಬತಕ್ಕಂತಹ ಧ್ವನಿಯಲ್ಲಿದ್ದಂಥವರು ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಾಗರಾಜರವರು. ನಾಗರಾಜು ಇವತ್ತಿಗೆ ವರ್ಷ ಆಯಿತು ಅವ್ರನ್ನ ನಾವು ಕಳ್ಕೊಂಡು. ವರ್ಷ ಇವತ್ತು ಅವರ ವೈಕುಂಠ ಸಮಾರಾಧನೆ ಇವತ್ತು ಮನೆಯಲ್ಲಿ ನಡೆಸುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ನಡೀತಿದೆ. ದೊಡ್ಡಬಳ್ಳಾಪುರಕ್ಕೆ ನಾನು ಹೊರಟ್ರೆ ಸಾಕು, ಅವ್ರ ಮನೆಯಲ್ಲಿ ಒಂದು ವೈಭವೀಪೂರಿತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರು. ಸುತ್ತಮುತ್ತ ಭಾಗದ ಎಲ್ಲ ಹೆಣ್ಣು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಅಣ್ಣನ ತರಹ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರ ಕಾಯಕ ನಡೀತಾ ಇತ್ತು. ನಾನು ಆ ಭಾಗಕ್ಕೆ ಪ್ರಯಾಣ ಬೆಳೆಸ್ತೀನಿ ಅಂದರೆ ತಾಯಿ ಸಾನ್ನಿಧ್ಯದಲ್ಲಿ ಒಂದು ವಿಶೇಷವಾದ ಪೂಜೆ ಆಗಲೇಬೇಕು ಅಂತ ಅದಕ್ಕೆ ನಿಬಂಧನೆ ಹಾಕೋರು. ಏನೇ ಆದರೂ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವ್ಯಕ್ತಿ ತನ್ನೊಳಗಿರುವಂತಹ ಒಳ್ಳೆಯ ಗುಣಗಳನ್ನು ಯಾವತ್ತಿಗೂ ಅದು ಅಳಿಸಿ ಹೋಗೋದಿಲ್ಲ.
ಅದಕ್ಕೆ ಮನುಷ್ಯ ಬದುಕಿರುವಷ್ಟು ದಿನ ಇನ್ನೊಬ್ಬರ ಜೀವನಕ್ಕೂ ಬೆಳಕಾಗಿದ್ದು ತನ್ನ ಕಾಯಕವನ್ನು ತನ್ನ ಕೆಲಸವನ್ನು 4 ಜನ ಗುರುತಿಸೋ ತರಹನೇ ಬದುಕಬೇಕು ಅಂತ. ಯಾಕೆಂದರೆ ಬದುಕಿನ ಕ್ಷಣಗಳು ಭಗವಂತ ಕೊಡ್ತಕ್ಕಂಥದ್ದು ಎಷ್ಟು ದಿವಸ ಬರೆದಿರ್ತಾನೋ ಅಷ್ಟೇ ದಿವಸ ಉಳಿದಿರುತ್ತೆ. ನಾವು ಅಂದುಕೊಳ್ತೀವಿ ಒಬ್ಬರು ಮುಂದೆ ಇನ್ನೊಬ್ಬರು ಹಿಂದೆ ಅಂತ. ಮುಂದೆ ಹಿಂದೆ ಕರೆಕ್ಟು, ಆದರೆ ಇರುವ ತನಕ ನಾವೇನು ಮಾಡಿದ್ದೀವಿ ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತಿಗೆ 1 ವರ್ಷ ಆಯಿತು. ನನ್ನ ಆತ್ಮೀಯರು ಹಾಗೆ ಹಿತೈಷಿಗಳು ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚು ಹೊತ್ತು ಕೊಟ್ಟು ಯಾವುದೇ ಕಾರ್ಯಕ್ರಮ ಆದರೂ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಓಡಿ ಬರ್ತಕ್ಕಂಥ ಹತ್ತಿರದ ನನ್ನ ಜೊತೆ ಇದ್ದಂಥವ್ರು ದೊಡ್ಡಬಳ್ಳಾಪುರದ ನಾಗರಾಜರವರು. ಇವತ್ತು ಅವ್ರ ಮಗ ಉತ್ತಮ್ ತಂದೆಯ ಸೇವೆಯನ್ನು ಯಥೇಚ್ಛವಾಗಿ ಮಾಡ್ತಿದ್ದಾನೆ, ನಿಜ. ಆದರೂ ನೋವಿನ ಸಂಗತಿನೇ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಗೌರಿ ಹಬ್ಬ ಬಂತು ಅಂದರೆ ಗೌರಿ ಬಾಗಿನ ಕೊಡೋದ್ರಲ್ಲೂ ನಾವು ಮುಂದು ಅಂಥೇಳಿ ಇಲ್ಲಿ ನಾನು ಇನ್ನೂ ವಾಹಿನಿಯಲ್ಲಿ ಹೇಳೋದಷ್ಟೇ. ಹೇಳಿದ ಮರುಕ್ಷಣ ಅಲ್ಲಿ ಸಿದ್ಧತೆ ಮಾಡ್ಕೊಂಬಿಡೋರು. ಸಿದ್ಧತೆ ಮಾಡ್ಕೊಂಡು ನೀವು ನಮ್ಮ ಭಾಗಕ್ಕೆ ಬರಬೇಕು, ಈ ಭಾಗದ ಹೆಣ್ಮಕ್ಕಳನ್ನೆಲ್ಲ ಒಂದು ಕಡೆ ಸೇರಿಸಬೇಕು, ಅವರಿಗೆಲ್ಲ ಇಷ್ಟು ಅರಿಶಿನ ಕುಂಕುಮ ಕೊಡಬೇಕು. ರಾತ್ರಿ 10-11 ಗಂಟೆಗೆ ನಾನು ಆ ಭಾಗಕ್ಕೆ ಪ್ರಯಾಣ ಬೆಳೆಸಿದ್ರು ಅಲ್ಲೂ ಒಂದು ಕಾರ್ಯಕ್ರಮ ಆಗಬೇಕು. ಅಂತಹ ಒಂದು ಒಳ್ಳೆಯ ಮನಸ್ಸು. ಆದರೆ ಇವತ್ತು ವ್ಯಕ್ತಿ ನಮ್ಮೊಂದಿಗಿಲ್ಲ, ಆದರೆ ಆ ಕುಟುಂಬ ಹಾಗೆಯೇ ಸೇವೆಗಳನ್ನು ಮಾಡಿಕೊಂಡು ಬರ್ತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆ ಕುಟುಂಬಕ್ಕೆ ಈ ನೋವು ಭರಿಸುವಂಥ ಶಕ್ತಿ ಆ ತಾಯಿ ಭಗವತಿ ಕೊಡಬೇಕು, ಮುತ್ಯಾಲಮ್ಮ ಕೊಡಬೇಕು. ಜೊತೆಗೆ ಅವರ ಕುಟುಂಬ ಇನ್ನೂ ಚೆನ್ನಾಗಿರಲಿ, ಅಭಿವೃದ್ಧಿ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಯಾವುದೇ ಆದರೂ 1-2 ದಿವಸ ನಮ್ಮೊಂದಿಗೆ ವಿಶ್ವಾಸ ಸ್ನೇಹವನ್ನು ಬೆಳೆಸಿದ್ರು ಅವರು ತೊಂದರೆ ಆದಾಗ ನಾವು ಸ್ಪಂದಿಸಬೇಕಾದ್ದು ನಮ್ಮ ಗುಣ. ಯಾಕೆಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳ್ತೇನೆ, ಜೀವ ಇರುವವರೆಗೂ ಒಬ್ಬರನ್ನೊಬ್ಬರು ಅವಲಂಬಿಸಿ ಬದುಕಬೇಕಾದ್ದು ಧರ್ಮ. ಇವತ್ತು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾನೆ ಅಂತ ನಾನೊಂದು ಸ್ಥಾನದಲ್ಲಿದ್ದೀನಿ ಅಂತ ನಾನು ಅದನ್ನೆಲ್ಲ ಮರೆತು ಮುಂದೆ ನಡೆದರೆ ಅದು ಧರ್ಮವಲ್ಲ. ನಾವು ಮೆಟ್ಲು ಹತ್ತುವಂತಹ ಕಾಲದಲ್ಲಿ ಯಾರು ನಮ್ಮೊಂದಿಗೆ ಸಹಾಯಕ್ಕಿದ್ದಾರೋ ಅವರೆಲ್ಲರೂ ಸಹಿತ ಇವತ್ತಿಗೂ ನಾವು ನೆನೆಸಬೇಕು, ಅವ್ರನ್ನ ಆರಾಧಿಸಬೇಕು, ಅವ್ರನ್ನ ಹೃದಯದಲ್ಲಿಟ್ಟು ಪೂಜಿಸಬೇಕು. ಆಗಲೇ ವ್ಯಕ್ತಿ ಹತ್ತುವಂಥ ಮೆಟ್ಲಿಗೆ ಯಾವುದೇ ಒಂದು ಕೆಲಸ ಮಾಡೋರಿಗೂ ಒಂದು ದಾರಿ ಆಗುತ್ತೆ. ಹಾಗೆ ಯಾರೊಬ್ಬರಾದರೂ ಸಹಿತ ಇದು ಬರೀ ಆನಂದ್ ಗುರುಜಿಗೆ ಮಾತಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀವು ಬೆಳೆದು ಬರುವಂಥ ಹಾದಿಗೆ ಯಾರು ನಿಮಗೆ ಸಹಾಯಕ್ಕೆ ನಿಂತಿರ್ತಾರೆ, ಯಾರು ನಿಮ್ಮನ್ನು ಕೈ ಹಿಡಿದು ನಡೆಸಿರ್ತಾರೆ, ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ, ಅಥವಾ ನಿಮ್ಮ ಜೀವನಕ್ಕೆ ಒಂದು ಅಮೂಲ್ಯವಾದಂಥ ಕ್ಷಣವನ್ನು ಗುರುತಿಸಿರ್ತಾರೆ, ಅಂತಹವ್ರನ್ನ ಯಾವತ್ತಿಗೂ ಮರಿಬೇಡಿ. ಅಂತಹವರ ಜೊತೆಯಲ್ಲಿದ್ದು ಅವರ ಕುಟುಂಬಕ್ಕೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಬಡತನ ಕಾಲದಲ್ಲಿ, ನಿಮ್ಮ ಸಂಕಷ್ಟದಲ್ಲಿದ್ದಾಗ, ನೀವು ಕಷ್ಟದಲ್ಲಿದ್ದಾಗ ಅವತ್ತಿನ ದಿವಸ ಆ ಕುಟುಂಬಕ್ಕೆ ಇರುವ ಶಕ್ತಿಯಲ್ಲೇ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಬೆಳೆಸಿರ್ತಾರೆ. ಈಗ ನೀವು ಬೆಳೆದು ದೊಡ್ಡವರಾಗಿದ್ದೀರಿ, ತುಂಬ ಎತ್ತರಕ್ಕೆ ಬೆಳೆದಿರ್ತೀರಿ, ದೇವರು ಎಲ್ಲದರಲ್ಲೂ ಸ್ಥಿತಿವಂತರನ್ನಾಗಿ ಮಾಡಿರ್ತಾನೆ. ಆದರೆ ಆ ಕುಟುಂಬ ಅಂದು ಹೇಗಿರುತ್ತೋ ಇಂದಿನ್ನೂ ಕೆಳಮಟ್ಟಕ್ಕೆ ಹೊಟ್ಟೋಗಿರ್ತಾರೆ, ಕಷ್ಟದಲ್ಲಿರ್ತಾರೆ. ಅದೃಷ್ಟ ನಿಮ್ಮದು ಚೆನ್ನಾಗಿದೆ, ನೀವು ಬೆಳೆದು ದೊಡ್ಡವರಾಗಿದ್ದೀರಿ. ನಿಮ್ಮ ಅದೃಷ್ಟ ಹೀಗಿತ್ತು, ನೀವು ಕೊಟ್ಟು ಬಂದಿರತಕ್ಕಂಥದ್ದು ಅಥವಾ ನಿಮ್ಮ ಪೂರ್ವಜನ್ಮದ್ದು ಅಥವಾ ನಿಮ್ಮ ತಂದೆ ತಾಯಿ ಆಶೀರ್ವಾದ, ನೀವು ಬೆಳೆದಿರಿ. ಆದರೆ ಆ ಕುಟುಂಬವನ್ನು ಹಾಗೇ ಬಿಡ್ದಿರ, ಆ ಕುಟುಂಬವನ್ನು ಸಹಿತ ಕೈ ಹಿಡಿದು ಎತ್ತುವ ಕಾಯಕ ನೀವು ಮಾಡಿದ್ರೆ ಭಗವಂತ ನಿಮ್ಮೊಂದಿಗಿರ್ತಾನೆ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಇನ್ನಷ್ಟು ಗಟ್ಟಿಯಾಗುತ್ತೆ. ನಿಮಗೆ ಅರಿವಿಲ್ಲದಿರನೇ ನೀವು ಇನ್ನೊಂದು ಮಟ್ಟಕ್ಕೆ ಬೆಳೆದು ನಿಂತ್ಕೊಳ್ತೀರಿ. ಅದಕ್ಕೆ ಹತ್ತುವ ಮೆಟ್ಟಲನ್ನ ಮರಿಬಾರ್ದು, ಹತ್ತುವ ಮೆಟ್ಟಲನ್ನ ಕಾಲಲ್ಲಿ ಒದಿಬಾರ್ದು ಅಂತ ಹೇಳ್ತಾರೆ. ಈ ನೀತಿ ಪಾಠ ಎಲ್ಲರಿಗೂ ಬೇಕು. ಇವತ್ತು ಶ್ರೀನಿವಾಸ ರಜಾ ಆದ್ರಿಂದ ಅವ್ರ ನೀತಿ ಪಾಠ ಇಲ್ಲ, ಏನೇ ಆದರೂ ಒಂದು ಸಂದೇಶ ಅಂದರೆ ಒಂದು ನೀತಿ ಇರಬೇಕು. ಒಂದು ಮನುಷ್ಯರಿಗೆ ಒಂದು ಸಂದೇಶ ಬೇಕು, ಒಳ್ಳೆಯದು ಕೆಟ್ಟದ್ದು. ಕೆಲವು ಸತಿ ಏನಾಗುತ್ತೆ, ನಮಗೆ ದೇವರು ಯಥೇಚ್ಛವಾಗಿ ಕೊಟ್ಟಾಗ ನಾವೆಲ್ಲವನ್ನೂ ಮರೆತು ಬಿಡ್ತೀವಿ. ನಮ್ಮ ಆ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ ಯಾರು ನಮ್ಮನ್ನು ಕೈ ಹಿಡಿದು ನಡೆಸಿರ್ತಾರೆ, ಯಾರು ನಮ್ಮೊಂದಿಗಿರ್ತಾರೆ, ಅವ್ರನ್ನ ನಾವು ದೂರ ಮಾಡಿ ಇವತ್ತು ಸ್ವಲ್ಪ ಶಕ್ತಿವಂತರನ್ನ ನಾವು ಹತ್ತಿರಕ್ಕೆ ತಗೊಂಡು ಇವ್ರ ಜೊತೆ ನಾವು ಮುಂದೆ ಬೆಳೀತಾ ಹೋಗ್ತೀವಿ. ಅದೆಲ್ಲ ಜೀವನ. ಆ ಪ್ರಾರಂಭ ಕ್ಷಣದಲ್ಲಿದ್ದಂತಹ ಅವ್ರನ್ನೂ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರು ಬಂದಾಗೂ ಅವ್ರನ್ನ ಹೃದಯಕ್ಕೆ ಹಪ್ಪಿಕೊಂಡ್ರೆ ಆಗ ಸಿಗುವಂಥ ಪ್ರೀತಿ, ಸಂತೋಷ, ಆಗ ಆಗುವಂಥ ಮನಸ್ಸಿಗೆ ಆನಂದ ಮತ್ತೆ ಯಾವಾಗೂ ಆಗುವುದಿಲ್ಲ. ಇದನ್ನೆಲ್ಲರೂ ತಿಳ್ಕೊಂಡು ಎಲ್ಲರೂ ಅದರಂತೆ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿ ಈ ಶುಭ ದಿನ ಮುಂದೆ ತಿಳ್ಕೊಳ್ಬೇಕಾಗಿರುವಂತಹ ರಾಶಿಫಲ ಎಲ್ಲವೂ ಬಹಳ ಅದ್ಭುತಕರವಾಗಿದೆ. ನಾಳೆ ಬಗ್ಗೆ ಇನ್ನಷ್ಟು ವಿಚಾರ ತಿಳ್ಕೊಳ್ಳುವಂಥದ್ದಿದೆ, ಕೂತ್ಕೊಳ್ಳಿ. ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಗುರುವಾರ ಚಿತ್ರ ಪೌರ್ಣಿಮೆಯ ದಿನದಂದು ನಾವು ಮಾಡುವಂತಹ ಅನುಷ್ಠಾನಕ್ಕೆ, ತಂತ್ರಸಾರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅನ್ನೋದ್ರ ಬಗ್ಗೆ. ಮೊದಲನೇದಾಗಿ ಹಲಸಿನ ಎಲೆ 9, ಅರಿಶಿನ ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿದಾರದ ಉಂಡೆ ಮತ್ತು ನಿಂಬೆಹಣ್ಣು 3.
ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಟ್ಕೊಳ್ಳಿ. ಇವತ್ತೇ ನಾಳೆ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪೌರ್ಣಿಮೆಯ ದಿನದಂದು ನಾವು ಯಾವ ರೀತಿಯಾದಂತಹ ಅನುಷ್ಠಾನವನ್ನು ಮಾಡೋದ್ರ ಮುಖಾಂತರ ವಾಸದೋಷ ಇರಲಿ, ಅನಾರೋಗ್ಯ ಇರಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ಈ ಎಲ್ಲ ದೋಷಗಳಿಂದ ಮುಕ್ತರಾಗಲಿಕ್ಕೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೀಗ ಮುಂದುವರಿಸೋಣ. ಗುರುಶೇಖ, ದರ್ಪಣಾಂಜನ ದರ್ಶನ ರಾಶಿ. ಖಂಡಿತಮ್ಮ. ಓಂ ಹರಿಂಕರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವೃಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಭಗವತೀಂ ಶ್ರೀಂ ದಲಿತಾ ರಾಜರಾಜೇಶ್ವರೀ ನಮಃ. ಪದ್ಮಾನ್ನೇ ಪದ್ಭ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪಲಕಟಿತಲಿ ಪದ್ಮಪತ್ರಾಯತಾಕ್ಷಿ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂಬಿಕಾಯೇ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದರ್ಪಣಾಂಜನದ ದರ್ಶನ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ದರ್ಪಣಾಂಜನದ ದರ್ಶನವಾದರೆ ರಾಶಿಫಲ ಆಗಲಿ ಅಥವಾ ವಿಚಾರಗಳಾಗಲಿ ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಮುಂದಿಟ್ಕೊಂಡ್ರು ಆ ವಿಚಾರ ಸುಲಲಿತವಾಗಿ ಯಾವುದೇ ಕಾರಣಕ್ಕೂ ಸಹ ಒಂದು ವಿಚಾರಗಳಲ್ಲಿ ಬೇರೊಂದು ತರಹ ಬೇರೆ ಮಾರ್ಗಗಳಲ್ಲದಿರ ಸರಿಯಾದ ಮಾರ್ಗವನ್ನು ಧರ್ಮವಾಗಿ ಸೂಚನೆ ಮಾಡತಕ್ಕಂಥದ್ದು ದರ್ಪಣಾಂಜನದ ಕ್ರಮ. ಅಂತಹ ದರ್ಪಣಾಂಜನದ ಸಂಪೂರ್ಣ ಕೃಪೆ ಎಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಯಾಕೆಂದರೆ ಈ ಒಂದೊಂದು ವಿದ್ವತ್ತು ಒಂದೊಂದು ವಿದ್ಯೆಯು ಸಹಿತ ಇದು ಸಾಮಾನ್ಯವಾದಂಥದ್ದಲ್ಲ. ಹಿರಿಯರ ಮಾರ್ಗದರ್ಶನ, ಅವರ ಉಪಸ್ಥಿತಿ, ಆಗ ಅವರ ಹೇಳಿಕೊಡುವಂತಹ ಒಂದು ಕಲ್ಪನೆಗಳಲ್ಲಿ ವಿಶೇಷವಾಗಿ ಕಲಿತಿರ್ತಕ್ಕಂಥದ್ದು ಅಭ್ಯಾಸ ಕ್ರಮ. ದರ್ಪಣಾಂಜನ ಇಂದೂ ನೆನ್ನೆದಲ್ಲ. ನಾನು ಈ ಮಾಧ್ಯಮಕ್ಕೆ ಬಂದಾಗಲಿದ್ದಲೂ ದರ್ಪಣಾಂಜನ ನನ್ನೊಂದಿಗೆ ಪ್ರತಿನಿತ್ಯ ಕಾಯಕದಲ್ಲಿ ಇರ್ತಕ್ಕಂಥದ್ದೇ. ಪ್ರತಿನಿತ್ಯ ಕಾಯಕದಲ್ಲಿ ಇದರ ದರ್ಶನ ಆದ ನಂತರವೇ ಮುಂದಿನ ಕೆಲಸಗಳಾಗ್ತಕ್ಕಂಥದ್ದು ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಇನ್ನು ಭಾನುವಾರದ ಸಂಚಿಕೆಗಳು ಸಹಿತ ಬಹಳ ವಿಶೇಷವಾಗಿ ಬರ್ತದೆ ಶ್ರೀನಿವಾಸ್ ಶರ್ಮಾರವರಿಂದ. ಭಾನುವಾರ ಒಂದು ಮಾತಾಡುವ ವನಸರಿ ಅಂತಕ್ಕಂಥದ್ದನ್ನು ತಮಗೆ ಪರಿಚಯಿಸಿದ್ದೀವಿ. ಯಾಕೆಂದರೆ ನಾವು ಪರಿಚಯಿಸಿರೋದಲ್ಲ, ಅದಿರ್ತಕ್ಕಂತಹದ್ದೇ. ವನಸಿರಿಯನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಆ ವನಸಿರಿಯ ಗುಣ ಅದು. ಆ ವನಸಿರಿಯ ಗುಣವನ್ನು ಹೇಗೆ ಅರ್ಥೈಸಿಕೊಂಡು ಮಾತಾಡಬೇಕು ಎಂಬತಕ್ಕಂಥದ್ದು ಮಾತ್ರ ಇಲ್ಲಿ ಅಭ್ಯಾಸ ಕ್ರಮ. ಆದರೆ ವನಸಿರಿ ನಿಮ್ಮ ಪ್ರಶ್ನೆಗೆ ತೂಕವಾದಂಥ ಉತ್ತರವನ್ನು ಕೊಡುತ್ತೆ. ಅದಕ್ಕಾಗಿ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಂದು ನಿರ್ದಿಷ್ಟವಾದಂತಹ ಕಾಲ, ಆ ಸಮಯಕ್ಕೆ ಸಾರ್ವತ್ರಿಕವಾಗಿ ಮನೆಯಲ್ಲಿ ನೀವು 20 ಜನ ಇದ್ದರೂ 20 ಜನನೂ ಅಟ್ಟಡೆ ಒಂದೇ ಸರ್ತಿ ನಿಮ್ಮ ಮನಸ್ಸಲ್ಲಿರುವ ಪ್ರಶ್ನೆಯನ್ನು ಮತ್ತೊಬ್ಬರಿಗೆ ಹೇಳಿದಿರ, ನಾನು ಇಂಥ ಕೆಲಸ ನಾನು ಮಾಡ್ತಿದ್ದೀನಿ, ಆಗುತ್ತೋ ಇಲ್ವೋ ಎಂಬತಕ್ಕಂತಹ ಪ್ರಶ್ನೆಯನ್ನು ನೀವು ಕೇಳಬಹುದು. ಅಥವಾ ನಾನು ಇವತ್ತಿಂಥ ಕೆಲಸಕ್ಕೆ ಹೊರಟಿದ್ದೀನಿ, ಇದಾಗುತ್ತೋ ಇಲ್ವೋ, ಈ ಕೆಲಸ ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಆ ಎಸ್ಸನ್ನು ಆನ್ಸರ್ಸ್ ಕೊಡುವಂತಹದ್ದನ್ನು ಈ ವನಸಿರಿ ಮಾಡುತ್ತೆ. ಇದಕ್ಕೆ ನಿರ್ದಿಷ್ಟವಾದಂಥ ಒಂದು ಸಮಯ ಮತ್ತು ಅದಕ್ಕೆ ಬೇಕಾದಂಥ ಒಂದು ಅನುಷ್ಠಾನವನ್ನು ಈಗಾಗಲೇ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರಂತೆ ನಡೆಯುತ್ತೆ ಭಾನುವಾರದ ಸಂಚಿಕೆಯಲ್ಲಿ. ಭಾನುವಾರದ ಸಂಚಿಕೆಯಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನೂ ಸಹಿತ ನಾವು ತಿಳ್ಕೊಳ್ಬಹುದು. ಯಾಕೆಂದರೆ ರಾಶಿಫಲ ತಿಳಿಸುವ ಕ್ರಮ, ನಾನು ಯಾವ ಕ್ರಮವನ್ನು ಅನುಸರಿಸ್ತಾ ಇದ್ದೇನೋ ಅದೇ ಕ್ರಮವನ್ನು ಶ್ರೀನಿವಾಸ್ ಶರ್ಮಾ ಸಹಿತ ಅನುಸರಿಸ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ರಾಶಿಫಲ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಎದೆಗೊಬ್ಬಿಕೊಂಡು ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ ರಾಶಿಫಲವನ್ನು ನಾನು ಏನು ತಿಳಿಸ್ತಾ ಇದ್ದೀನಿ ಅದರಂತೆ ತಾವು ಏನು ನಡ್ಕೊಂಡು ಹೋಗ್ತಿದ್ದೀರಿ ಅದನ್ನು ಮುಂದುವರಿಸ್ತಾ ಭಾನುವಾರ ಸಂಚಿಕೆಯಲ್ಲೂ ಸಹಿತ ತಾವು ತಿಳ್ಕೊಳ್ಬಹುದು. ನಾನು ಹೇಳಿದ್ರೆ ಅಥವಾ ನನ್ನ ಮಗ ಹೇಳಿದ್ರು ಎರಡೂ ಒಂದೇ ಆಗಿರುತ್ತಲ್ಲಿ. ಅದರಿಂದ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ರಾಶಿಫಲವನ್ನು ತಿಳ್ಕೊಂಡು ಅದರಿಂದ ಸಿಗುವಂತಹ ಒಂದಷ್ಟು ಲಾಭಗಳನ್ನು ತಾವು ಸಿದ್ಧಿಪಡಿಸ್ಕೊಂಡ್ರೆ ನಮಗೆ ಬಹಳ ಸಂತೋಷ. ಮಹರ್ಷಿವಾಣಿ ಕಾರ್ಯಕ್ರಮ ಭಾನುವಾರದ ಸಂಚಿಕೆಯಲ್ಲಿ ಒಂದು ವಿಭಿನ್ನತೆ ಇರುತ್ತೆ, ವಿಶೇಷತೆ ಇರುತ್ತೆ. ಒಂದು ವನಸಿರಿಯನ್ನು ಮುಂದೆ ಹಿಡಿದು ಆ ವನಸಿರಿಯ ಮಾತಾಡುವಂತಹ ವನಸಿರಿಯನ್ನು ನಿಮ್ಮೊಂದಿಗೆ ಪರಿಚಯಿಸಿ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕುವಂಥ ಕಾಯಕ ಭಾನುವಾರದ ಸಂಚಿಕೆಯಲ್ಲಿ ನಡೀತಾ ಇದೆ. ಹಾಗಾಗಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ತಪ್ಪದೇ ವೀಕ್ಷಣೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಸ್ತೆ ದೇವದೇವೇಶ, ನಮಸ್ತೆ ಲೋಕಪಾಲಕ. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ಅಗಸ್ತ್ಯೇಶ್ವರಾಯ ನಮಃ.
ಓಂ ಶ್ರೀಕಂಠೇಶ್ವರಾಯ ನಮಃ. ಅಲ್ಲಿ ಶ್ರೀಕಂಠೇಶ್ವರನ ರಥೋತ್ಸವ ಆಯಿತು. ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಚೆನ್ನಾಗಿ ಸಮೃದ್ಧಿ ಆಯಿತು. ನಿನ್ನೆ ಮಳೆ ಅಂತೂ ಬಹಳ ಅದ್ಭುತಕರವಾಗಿದೆ ಸಾಕಷ್ಟು ಕಡೆ. ಆದರೂ ಒಂದಷ್ಟು ಕಡೆ ಬಿಸಿಲಿನ ತಾಪಮಾನವೂ ಇದೆ. ಬಿಸಿಲಿರ್ತಕ್ಕಂಥ ಕಡೆ ಮಳೆ ಬರಲಿ. ಏನೇ ಆದರೂ ಕಾಲಕ್ಕೂ ಮಳೆ ಬೆಳೆ ಚೆನ್ನಾಗಾಗಲಿ. ರೈತ ಬಾಂಧವರು ಚೆನ್ನಾಗಿರಲಿ. ರೈತರು ಸಮೃದ್ಧಿಯಾಗಿ ಚೆನ್ನಾಗಿರಬೇಕು. ಇನ್ನೊಬ್ಬರ ಹತ್ರ ಕೈ ಅಡ್ಡಬಾರ್ದು. ಅವರು ಯಾವತ್ತೂ ಅವ್ರ ತೋಳ್ಬಲವನ್ನೇ ನಂಬಿ ಬದುಕಬೇಕು ಅಂದರೆ ಮಳೆ ಚೆನ್ನಾಗಿ ಆಗಲೇಬೇಕು. ಹಾಗಾಗಿ ಅದಕ್ಕೆ ಸಾಂಬ ಸದಾಶಿವನ ಅನುಗ್ರಹ ಆಗಲಿ. ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ. ಇನ್ನು ಇವತ್ತಿನ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಇನ್ನಷ್ಟು ವಿಚಾರಗಳಿದೆ. ಮಾತಾಡ್ತಾ ಇದ್ದರೆ ಸಮಯ ಮುಂದಕ್ಕೆ ಹೊರಟೋಗುತ್ತೆ. ರಾಶಿ ಫಲವನ್ನು ಈಗ ಶುರು ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮೇಷರಾಶಿಯವರಿಗೆ ಒಂದಷ್ಟು ಚಂಚಲತೆ ಇದೆ. ಅಂದುಕೊಂಡಿದ್ದ ಆಗುತ್ತೋ ಇಲ್ಲೋ ಎಂಬತಕ್ಕಂತಹ ಭಯಭೀತರಾಗುವಂಥದ್ದಿದೆ. ಕೆಲಸ ಆಗೋ ಸಮಯದಲ್ಲೇ ತಾವೇ ಕೈಕಟ್ಟಿ ನಿಂತು ಬಿಡ್ತೀರಿ. ಕೆಲಸ ಆಗೋದನ್ನು ನೀವು ಪಕ್ಕಕ್ಕೆ ಸರಿಸ್ಬಿಡ್ತೀರಿ. ಅದಕ್ಕಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ತಗೊಳ್ಳಿ, ಸಮಾಧಾನವಾಗಿರಿ. ಭಗವಂತ ಆಯಾ ಕಾಲಕ್ಕೆ ಏನು ನಡೆಸಬೇಕು ಅಂತಿರ್ತಾನೋ ಎಲ್ಲವೂ ನಡ್ಕೊಂಡು ಹೋಗ್ತಿರುತ್ತೆ. ಆದರೆ ನಾವು ದುಡುಕಿ ತೀರ್ಮಾನ ತಂದರೆ ಮಾತ್ರ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದಾಗಬಾರ್ದು. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಮೇಷರಾಶಿಯವರು ಪ್ರಾರ್ಥನೆ ಮಾಡ್ತಾ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ತೆಗೆದುಕೊಂಡು ಎಲ್ಲಿ ಇರುವೆ ಪ್ರದೇಶಗಳಿದೆಯೋ, ಇರುವೆಗಳಿರುತ್ತೋ ಅಂತಹ ಕಡೆ ಆ ಸಕ್ಕರೆಯನ್ನು ಹಾಕಿ. ಇದರಿಂದ ಮೇಷರಾಶಿಯವರಿಗೆ ಖಂಡಿತ ಒಳಿತಿದೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಬಹಳ ಜವಾಬ್ದಾರಿ ಇರಲಿ. ಸಾಧ್ಯವಾದರೆ ಮಾತಾಡಿ, ಇಲ್ಲಾಂದರೆ ಮಾತು ನೆನೆಸಿ ಹಸನ್ಮುಖಿಯಾಗಿ ನಗುಮುಖದಿಂದ ಆ ಕೆಲಸವನ್ನು ನಾಳೆ ಮುಂದೂಡ್ಕೊಳ್ಳಿ. ಯಾಕೆಂದರೆ ಹೆಣ್ಣು ಮಕ್ಕಳು ಇವತ್ತು ಆಡೋ ಮಾತಿನಿಂದ ಒಂದಷ್ಟು ವೈರತ್ವ, ಜಗಳ, ಗಲಾಟೆ, ಕದನ ಇದೆಲ್ಲವೂ ಪ್ರಾರಂಭ ಆಗುತ್ತೆ. ಹೆಣ್ಣು ಮಕ್ಕಳಿಗೆ ನಾನು ತಿಳಿಸುವಂಥ ಒಂದು ಕಿವಿ ಮಾತು, ಇವತ್ತು ನೀವೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಏನೋ ಕೆಲಸ ಸಾಧನೆ ಮಾಡ್ಕೋಬಹುದು ಅಂತ ನೀವು ಅಂದ್ಕೊಂಡ್ರೆ ಅದು ಸಾಧನೆ ಆಗೋದು ಬಹಳ ಕಷ್ಟ ಇದೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ನಿಮಗೆ ಸಂಪೂರ್ಣ ಸರಿ ಇದೆ ಅಂತ ಅನ್ಸಿದ್ರೆ ಮಾತ್ರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದು. ಆದರೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಅಥವಾ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಬಹಳ ಜೋಶಲ್ಲಿರುತ್ತೆ. ಕೆಲಸ ಆಗುತ್ತೆ, ಆಗ್ತಾ ಇದೆ ಅಂತ ನೀವು ಅಂದ್ಕೊಳ್ತೀರಷ್ಟೇ. ಆದರೆ ಕೆಲಸ ಆಗೋದು ಸ್ವಲ್ಪ ಕಷ್ಟ ಇದೆ. ಇವತ್ತು ಎಲ್ಲ ಕೆಲಸಗಳು ತಾವು ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ದೂರಕ್ಕೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಇವತ್ತು ಫಲಾಫಲಗಳನ್ನು ಆಲೋಚನೆ ಮಾಡಿದ್ರೂ ಅದು ಸರಿಯಾದ ಫಲ ಸಿಗದೆ ಅಂತ ರೀತಿಯಲ್ಲಿರುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ದೇವಿಯ ಸಾನ್ನಿಧ್ಯದಲ್ಲಿ ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿದ್ರೆ ಆಗ ವೃಷಭ ರಾಶಿಯವರಿಗೆ ಖಂಡಿತ ಒಳಿತಿದೆ. ಹಾಗೆ ಇವತ್ತು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ, ಸಾಧು ಸಂತರಿಗಾಗಲಿ, ಅಥವಾ ಯಾರೊಬ್ಬರ ನಿರ್ಗತಿಕರೋ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ಸಹಾಯವನ್ನು ಮಾಡುವಂತಹ ಗುಣ ನಿಮ್ಮಲ್ಲಿದ್ದರೆ ಖಂಡಿತ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ. ಅದರಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟವನ್ನು ತಂದುಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಮನೇಲಿರ್ತಕ್ಕಂಥವ್ರ ಹತ್ರ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಾ ಹೊಸ ವಸ್ತುಗಳನ್ನು ಅಥವಾ ಏನಾದರೂ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಇವತ್ತು ನಿಮಗೆ ಅರಿವಿಲ್ಲದಂಥ ರೀತಿಯ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ಕೊಳ್ಳುವಂತಹದ್ದು ಅಥವಾ ಮನಸ್ಸಲ್ಲಿ ಬರುವಂತಹ ದುಃಖದ ಸನ್ನಿವೇಶಗಳನ್ನು ದೂರ ಮಾಡಿಕೊಂಡು ಒಂದು ಸಾಧನೆಯನ್ನು ಅಥವಾ ಸಾಧಿಸ್ತೀನಿ ಅಂತಕ್ಕಂಥದ್ದನ್ನು ಅಥವಾ ಒಂದು ಉದ್ಯೋಗಕ್ಕೆ ನೀವು ಮತ್ತಷ್ಟು ಪ್ರಗತಿಯನ್ನು ಅಥವಾ ನಿಮ್ಮನ್ನು ನಂಬಿರ್ತಕ್ಕಂಥವ್ರನ್ನ ಕೈ ಹಿಡಿದು ನಡೆಸುವಂತಹ ವಿಧಿವಿಧಾನವು ಒಟ್ಟಾರೆ ಹೇಳಬೇಕಂದ್ರೆ ಭಗವಂತನ ಕೃಪೆ ನಿಮ್ಮ ಮೇಲೆ ಸಾಕಷ್ಟಿದೆ. ಆದರೆ ಇರ್ತಕ್ಕಂತಹ ಕೃಪಾಕಟಾಕ್ಷವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ.
ಹಾಗೆ ಎಲ್ಲಿ ವಾನರ ಸೈನ್ಯ ಕಂಡು ಬರುತ್ತೋ ಆ ವಾನರ ಸೈನ್ಯಕ್ಕೆ ಏನಾದ್ರು ಒಂಚೂರು ಹಣ್ಣು ಹಂಪಲುಗಳನ್ನು ಕೊಟ್ಟರೊಂದು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಏನೇ ಕೆಲಸ ಮಾಡಿದ್ರೂ ಭಗವಂತನ ಕೃಪೆ ಇರಬೇಕು. ಆತನ ಕೃಪಾ ಕಟಾಕ್ಷದಲ್ಲಿ ಎಲ್ಲವೂ ಸಾಧ್ಯ. ಒಂದಷ್ಟು ಜನದ ವಿತಂಡವಾದ ಇದೆ. ಭಗವಂತನ ಕೃಪೆ ಇರಬೇಕು ಅಂತ ಮನೇಲಿ ಕೂತ್ಕೊಂಡ್ರೆ, ಬೆಡ್ಶೀಟ್ ಹೊದ್ಕೊಂಡ್ರೆ ಅಥವಾ ನಾವು ಮಲ್ಕೊಂಡಿದ್ರೆ ನಮ್ಮ ಕೆಲಸ ಕಾರ್ಯ ಆಗುತ್ತಾ? ನಾವು ಓಡಾಡಬೇಕಲ್ವ? ನಮ್ಮಿಂದ ತಾನೇ ಸಾಧ್ಯ. ಎಲ್ಲವೂ ನಿಮ್ಮಿಂದಲೇ ಸಾಧ್ಯ. ನೀವೇ ಮಾಡಬೇಕು. ನೀವಲ್ದಿರ ಮತ್ತೊಬ್ಬರು ಮಾಡಲ್ಲ. ಅಥವಾ ಭಗವಂತನ ಫೋಟೋ ನಿಮ್ಮ ಜೊತೆಲಿ ಇಟ್ಕೊಂಡು ಓಡಾಡಿದ್ರೆ ಆ ಭಗವಂತ ನಿಮಗೆ ಕೆಲಸ ಮಾಡಲ್ಲ. ಆದರೆ ಭಗವಂತನೊಬ್ಬ ಇದ್ದಾನೆ ಅಂದರೆ ನಿಮ್ಮ ಹಿಂದೆ ಒಂದು ಅಗೋಚರವಾಗಿರೋ ಶಕ್ತಿ ಇದ್ದೇ ನಿಮ್ಮನ್ನು ಕೆಲಸ ಮಾಡಿಸ್ತಿದೆ ಅಂತಕ್ಕಂಥದ್ದನ್ನು ನಂಬಬೇಕು ನಾವು. ಇದು ಸತ್ಯ. ಯಾಕೆಂದರೆ ಉಸಿರಾಟದ ಗಾಳಿ ಆಗಲಿ, ಪಂಚಭೂತಗಳಾಗಲಿ, ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ, ಏನೆಲ್ಲ ಆದರೂ ಸಹಿತ ಇದು ಅವನ ಕೃಪೆಯಲ್ಲೇ ನಡೀತಕ್ಕಂಥದ್ದು. ಅದರಿಂದ ನಾವೇನಿದ್ರೂ 4 ದಿನದ ಆಟ ಮಾತ್ರ. ಈ 4 ದಿವಸದ ಬದುಕು ನಮ್ಮದಾಗಿರುತ್ತೆ. ಆದರೆ 4 ದಿನದ ಬದುಕು ಸುಂದರವಾಗಿರಬೇಕಾದ್ರೆ ಒಂದು ಅಗೋಚರವಾಗಿರೋ ಶಕ್ತಿನ ನಂಬಿದಾಗ ಮಾತ್ರ ಅದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕೊಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಹಾಗೆ ಕರ್ಕಾಟಕ ರಾಶಿಯವರು ಒಂದಿಷ್ಟು ಇವತ್ತಿನ ದಿವಸ ಮನಸ್ಸು ಸಮಾಧಾನ ಮಾಡಿಕೊಳ್ಬೇಕು. ಯಾಕೆಂದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ಇವತ್ತು ಮುಂದೆ ನಡೆಯೋಕ್ಕೆ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥದ್ದರ ಚಿಂತನೆ ನಿಮಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರು, ಕುಟುಂಬದ ಸದಸ್ಯರು ಅಥವಾ ಯಾರೊಬ್ಬರಾದರೂ ನನ್ನ ಅರ್ಥ ಮಾಡ್ಕೋತಾ ಇಲ್ವಲ್ಲ, ನಾನು ಈ ಕುಟುಂಬಕ್ಕಾಗಿ, ನನ್ನ ಮನೆಯವರಿಗಾಗಿ ಅಥವಾ ನನ್ನ ಆತ್ಮೀಯರಿಗಾಗಲಿ ಅಥವಾ ನಾನು ನಂಬಿರ್ತಕ್ಕಂಥ ವ್ಯಕ್ತಿಗಾಗಿ ನಾನು ಇಷ್ಟೊಂದು ಸಹಕರಿಸಿ ನಡೀತಾ ಇದ್ದೀನಿ, ನಾನು ಬದುಕನ್ನು ಹೀಗೆ ಇಟ್ಕೊಂಡಿದ್ದೀನಿ, ಅವ್ರಿಗಾಗಿಯೇ ಮುಡುಪಾಗಿಟ್ಟಿದ್ದೀನಿ, ಅವ್ರನ್ನ ಚೆನ್ನಾಗಿರಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ, ಆದರೆ ನನ್ನ ಅರ್ಥ ಮಾಡ್ಕೋತಿಲ್ವಲ್ಲ ಅಂತಕ್ಕಂಥದ್ರ ನೋವು ನಿಮಗಿರಬಹುದು. ಒಂದು ವಿಚಾರ ತಿಳ್ಕೊಳ್ಬೇಕು. ನೀವು ನಿಮ್ಮ ಕಾಯಕವನ್ನು ಲೋಪವಿಲ್ಲದಿರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕಾದಷ್ಟೇ ನಿಮ್ಮ ಕೆಲಸ. ನಿಮ್ಮಿಂದ ಅವ್ರಿಗೆ ಒಳಿತಾಗುತ್ತೋ ಬಿಡುತ್ತೋ ಅಥವಾ ಅವ್ರು ಒಳ್ಳೆದಾದ್ಮೇಲೆ ಅವ್ರು ನಿಮ್ಮನ್ನು ನೆನೆಸ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಚಿಂತನೆ ಮಾಡಬಾರ್ದು. ನಮ್ಮ ಕಾಯಕ ಲೋಪವಿಲ್ಲದಂಥ ರೀತಿ ನಡಿಬೇಕಾದ್ದು ನಮ್ಮ ಧರ್ಮ. ಅದಾದ ಮೇಲೆ ಅದರಿಂದ ಲಾಭ ನಷ್ಟಗಳು, ಅದರಿಂದ ಬರಬೇಕಾದ್ದು, ಹೋಗಬೇಕಾದ್ದು, ನಿಮಗೆ ಸಿಗಬೇಕಾದ್ದು ಎಲ್ಲವೂ ಅವನ ನಿಯಮದಂತೆ ನಡೆಯುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ಮನಸ್ಸನ್ನು ಧೈರ್ಯ ತಂದುಕೊಳ್ಬೇಕು. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಇವತ್ತು ಮಂಡತನ ಮಾಡ್ದಿರ, ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಂತಿದ್ದರೆ ಹಿಂದಲೇ ವೈದ್ಯರ ಸಲಹೆ ತಗೊಳ್ಳಿ ಅಥವಾ ಮನೆಯಲ್ಲಿರ್ತಕ್ಕಂಥ ಅವರ ಮಾತನ್ನು ಆಲಿಸಿ. ಇಲ್ಲೇನಾಗುತ್ತೆ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಒಂದಷ್ಟು ಹುಚ್ಚಿದ್ದು ಕುಣಿತಾ ಇರುತ್ತೆ. ನಾನು ಹೇಳಿದ್ರೆ ನನ್ನಿಂದ ಮಾತ್ರ ಸಾಧ್ಯ ಅನ್ನೋಂಥ ಮನಸ್ಥಿತಿ ನಮಗೆ ಬಂದು ಕೂತ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಸಾಕಷ್ಟು. ಹಾಗಾಗಿ ನಾವು ಯಾರ ಮಾತು ಕೇಳೋದಿಲ್ಲ. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಂತೂ ಒಂದಿಷ್ಟು ಮಂಡಹಠ. ನಾನು ಹೇಳ್ದಂಗೆ ಮಾತ್ರ, ನಾನು ಆರೋಗ್ಯ ಸರಿ ಇಲ್ಲದಿರ್ತಕ್ಕಂಥ ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕಾಗಿ ಮನೇಲಿ ಮಕ್ಕಳು, ಮೊಮ್ಮಕ್ಕಳು, ಮನೇಲಿರ್ತಕ್ಕಂಥ ನಿಮ್ಮ ಅರ್ಧಾಂಗಿಯೋ ಹೇಳಿದ್ರೆ ಅದನ್ನು ಆಲಿಸೋದೇ ಇಲ್ಲ. ಪರವಾಗಿಲ್ಲ ಬಿಡು ನೋಡೋಣ ಅಂತ ಅಂದರೆ ಮಂಡತನ ಮಾಡ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಗುಣ ಸ್ವಲ್ಪ ಮಂಡತನ ಮಾಡುವಂಥದ್ದಿದೆ. ಅದನ್ನು ನಿಮ್ಮ ಮನಸ್ಸಿಗೆ ನೀವೇ ಸರಿಪಡಿಸ್ಕೊಳ್ಬೇಕು. ಮನಸ್ಸಲ್ಲಿ ಅದು ಬಂದಾಗ, ಓ ಹೌದು ನಾನು ಇದು ತಪ್ಪು ಮಾಡ್ತಿದ್ದೀನಿ, ಅಥವಾ ನನಗೊಬ್ಬರು ಪಾಠ ಹೇಳ್ತಿದ್ದಾರೆ, ಅಥವಾ ನನ್ನೊಬ್ಬರ ಜೊತೆಲಿ ನನ್ನ ಅಭಿವೃದ್ಧಿಗಾಗಿ ಅಥವಾ ನನ್ನ ಯಶಸ್ಸಿಗಾಗಿ, ನನ್ನ ಆರೋಗ್ಯಕ್ಕಾಗಿ ಅವರು ಚಿಂತನೆ ಮಾಡ್ತಿದ್ದಾರೆ, ಅವರಂತೆ ನಾವು ಸಹಕರಿಸೋಣ ಅನ್ನೋ ಒಂದು ಮನಸ್ಸನ್ನು ತಂದ್ಕೊಂಬಿಟ್ರೆ ಖಂಡಿತ ಲಾಭವೇ ಈ ಶುಭ ದಿನ. ಇನ್ನು ಸಿಂಹರಾಶಿ. ಸಿಂಹಲಗ್ನ. ಸಿಂಹಲಗ್ನದಲ್ಲಿ ಜನಿಸ್ತಾ ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುವಂಥದ್ದು ತುಂಬ ಕಡಿಮೆನೇ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇವತ್ತು ನೀವು ಅಂದುಕೊಂಡಷ್ಟು ವೇಗ, ಸ್ಪೀಡ್ ಇಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳಿಗೆ ಒಂದು ಬ್ರೇಕ್ ಹಾಕ್ಬೋದು. ಹಾಗೆ ಯಾರನ್ನು ನಂಬಿದ್ದೀರಿ, ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಲಿಕ್ಕೆ ಒಂದು ಚಾಲನೆ ಅಷ್ಟೇ, ಆದರೆ ಆಗೋದಿಲ್ಲ. ಆದರೆ ಸಿಂಹರಾಶಿಯವರು ಇವತ್ತಿನ ದಿವಸ ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆಯಿಂದ ನರಳುತ್ತೀರಿ. ಇವತ್ತು ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಬಾಧಿಸುತ್ತೆ. ಇದರಿಂದ ನೋವು ಅನುಭವಿಸ್ತೀರಿ. ಸರಿಯಾದ ಸಮಯಕ್ಕೆ ಊಟ ಮಾಡೋಕ್ಕಾಗದಿರನೋ ಅಥವಾ ಮಾಡಿರೋ ಊಟ ಜಾಸ್ತಿಯಾಗಿ ಒಂದಿಷ್ಟು ಅಜೀರ್ಣವಾಗತಕ್ಕಂಥದ್ದು, ಇಂಥ ವ್ಯತ್ಯಾಸ ಆಗ್ಬೋದು. ಅದಕ್ಕಾಗಿ ನಿಮ್ಮ ಚಿಂತನೆಗಳು ಸರಿಯಾಗಿರಲಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ನಿಮ್ಮಿಂದ ಇನ್ನೊಂದಷ್ಟು ಅನುಕೂಲ ಆಗುವಂಥ ಲಕ್ಷಣಗಳಿದೆ. ಆದರೆ ನಾನು ಮಾಡಿದೆ, ನನ್ನಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ರ ಮದವತ್ಸರ್ಯ ನಿಮಗೆ ಬೇಡ. ಅದು ಇದಿಷ್ಟು ನೀವು ಚೆನ್ನಾಗಿ ಪಾಲನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಯಶಸ್ಸು ಈ ಶುಭ ದಿನ.
ಯಾಕೆಂದರೆ ಸಿಂಹರಾಶಿಯವರಿಗೆ ಇನ್ನೊಂದು ವಿಶೇಷತೆ ಇದೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20ರವರೆಗೂ ಬಹಳ ಒಳ್ಳೆಯ ಸಮಯ. ಆಗ ನೀವು ತೆಗೆದುಕೊಳ್ಳುವಂತಹ ನಿರ್ಣಯ, ಆಗ ತೆಗೆದುಕೊಳ್ಳುವಂತಹ ತೀರ್ಮಾನ, ಅದರ ಫಲಾಫಲಗಳು ಸಾಕಷ್ಟು ಇದೆ. ಅದಕ್ಕಾಗಿ ಸ್ವಲ್ಪ ಜವಾಬ್ದಾರಿ ಎಚ್ಚರಿಕೆಯ ಸ್ಥಾನದಲ್ಲಿದ್ದರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೌನದಿಂದಿರ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಲಿಕ್ಕೂ ಅಸಾಧ್ಯ ಅಂತಕ್ಕಂಥದ್ದು, ಅಥವಾ ನಿಮಗೆ ಆಗುವಂಥ ಕೆಲಸನೂ ಕೈಬಿಟ್ಟು ಕೂರುವಂಥದ್ದು, ಮತ್ತು ಏನೋ ಒಂದು ಥರ ಮನಸ್ಸಲ್ಲಿ ತುಂಬ ಬಾಧೆ ಇದೆ, ಒಳಗಿರುವ ನೋವು ಯಾರೊಂದಿಗೆ ಹೇಳ್ಕೊಳ್ಳುವಂಥದ್ದು. ಅಂದರೆ ಅಷ್ಟು ಸಮಾಧಾನ ಇಲ್ಲ, ಅಷ್ಟು ತೃಪ್ತಿ ಇಲ್ಲ, ಫೇಸಲ್ಲಿ ಒಂದು ಚಾರ್ಮ್ ಇಲ್ಲ, ಮುಖದಲ್ಲಿ ಒಂದು ಆಕರ್ಷಣೆ ಇಲ್ಲ, ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬೇಗ ಕಣ್ಣೀರು ಹಾಕ್ಬಿಡ್ತೀರಿ. ಅಷ್ಟೇ ಅಲ್ದಿರ ಯಾರೊಬ್ಬರು ಏನಾದ್ರು ಒಂಚೂರು ಮಾತಾಡಿದ್ರೆ ಆ ಮಾತಿಗೆ ಏನು ಮಾತಾಡಬೇಕು ಅಂತಕ್ಕಂಥದ್ರ ಅರಿವಿಲ್ಲದಂಥ ರೀತಿ ನಡ್ಕೊಳ್ತೀರಿ. ಇವತ್ತು ಒಂದಷ್ಟು ಎಚ್ಚರಿಕೆಯಲ್ಲಿರಿ. ಸಾಧ್ಯವಾದರೆ ಒಂದಷ್ಟು ಮೊಸರು ಅಥವಾ ಮಜ್ಜಿಗೆ ಇಂತಹದ್ದನ್ನು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಕೊಡಿ. ಹಾಗೆ ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಬಂದು ಒಂದು ತುಳಸಿಯಿಂದ ಅರ್ಚನೆ ಮಾಡಿಸಿ. ಒಂದಷ್ಟು ಕಾಲ ಮೌನದಿಂದಿರಿ. ಮಾತಾಡಿದ್ರೆ ವ್ಯಾಜ್ಯ, ಮಾತೇ ಬೇಡ. ಒಂದಷ್ಟು ಮೌನವಾಗಿದ್ದು ಬರೀ ನಗುಮುಖ ಮಾತ್ರ ನಿಮ್ಮಲ್ಲಿದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿದ್ದರೆ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖರ್, ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪಗಳ ಉಂಟಾಗ್ತಾ ಇರುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇದ್ದಂಥ ರೀತಿ ಇರುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಸ್ವಲ್ಪ ಇಕ್ಕಟ್ಟಾಗುತ್ತೆ. ಆದರೆ ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲ, ಛಲ ನಿಮ್ಮದು. ಆದರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಅಂತಲ್ಲ, ಅಥವಾ ಎಲ್ಲವೂ ಕೈ ಬಿಡುತ್ತೆ ಅಂತಲೂ ಅಲ್ಲ. ಮಧ್ಯಾಹ್ನ 12 ಗಂಟೆ ನಂತರ ಆಗುವಂತಹ ಬದಲಾವಣೆಗಳು ಬೇರೆ. 12ರ ಮೇಲೆ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇದೆ, ಒಂದು ಮನೋರಂಜನಾ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದಿದೆ, ಅಥವಾ ಕುಟುಂಬದೊಂದಿಗೆ ಎಲ್ಲರ ದೂರಭಾರ ಪ್ರಯಾಣ ಬೆಳೆಸುವಂಥದ್ದಿದೆ, ಒಂದು ಹೊಸತನವನ್ನು ಕಾಣುವಂಥದ್ದಿದೆ, ಹೊಸ ವಸ್ತ್ರವನ್ನು ಅಥವಾ ಏನಾದರೂ ಒಂದು ಪದಾರ್ಥವನ್ನು ಇವತ್ತು ನೀವು ವ್ಯಾಪಾರ ಮಾಡಿಕೊಂಡು ತೆಗೆದುಕೊಂಡ್ಬರುವಂತಹದ್ದು ಇದೆ. ಇವತ್ತು ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟವೂ ಇದೆ, ಅದರ ಹಿಂದೆ ಸ್ವಲ್ಪ ದುರಾದೃಷ್ಟವೂ ಇದೆ. ಕೆಲವೊಂದು ನಿಮ್ಮ ಬಾಲ್ಯದ್ದೋ ಅಥವಾ ನಿಮ್ಮ ಹಿಂದಿನದ್ದೋ ಅಥವಾ ನೀವು ಹಾಕಿರೋ ಹೆಜ್ಜೆಯದ್ದೋ ಅದನ್ನು ಮೆಲುಕು ಹಾಕುವಂಥ ಒಂದಿಷ್ಟು ಮನಸ್ಸಿಗೆ ನೋವುಂಟು ಮಾಡಿಕೊಳ್ಳುವಂಥ ಪರಿಸ್ಥಿತಿಯೂ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ಯಾರನ್ನ ನಂಬಿದ್ದೀರಿ, ನಂಬಿರ್ತಕ್ಕಂತಹ ವ್ಯಕ್ತಿಯಿಂದ ಲಾಭ ನಷ್ಟ ಎರಡೂ ಇದೆ. ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಲಾಭ ತಂದುಕೊಳ್ತೀರಿ. ಮಾಡುವಂತಹ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಮೌನದಿಂದಿರ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾವುದೇ ವಿಚಾರ ಆದರೂ ಮಾತಾಡಬೇಕು, ಒಳಮನಸ್ಸಲ್ಲಿರ್ತಕ್ಕಂಥದ್ದನ್ನು ಹಂಚ್ಕೊಳ್ಬೇಕು, ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ಹಾಗೆ ಮಾಡೋದ್ರಿಂದ ಮಾತ್ರ ಲಾಭ ಸಿಗ್ತಕ್ಕಂಥದ್ದು. ಇದಿಷ್ಟಲ್ದಿರ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಲಾಭ ಸಿಗಬೇಕಾದ್ರೆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ, ಶ್ರದ್ಧಾಭಕ್ತಿಯಾಗಿ ದೇವರ ಆರಾಧನೆ ಮಾಡಿ. ಸಾಧ್ಯವಾದರೆ ಶ್ರೀ ಸುಬ್ರಹ್ಮಣ್ಯೇಶ್ವರನ್ನು ಪ್ರಾರ್ಥನೆ ಮಾಡಿ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಹನುಮನ ಆರಾಧನೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಒಂದಷ್ಟು ವಿಳೆದೆಲೆ ಜೊತೆಗೆ ಒಂದಷ್ಟು ತುಳಸಿ, ಅದ್ರ ಜೊತೆಗೆ ಒಂದಷ್ಟು ಅರಿಶಿನ, ತುಳಸಿ, ವಿಳೆದೆಲೆ ಇಂತಹದ್ದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ನೋವು ಕೊಡಬಹುದು. ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಆಗ್ಬೋದು. ಅಧಿಕವಾದಂಥ ಚಂಚಲತೆ ಆಗ್ಬೋದು. ಒಂದಷ್ಟು ಭಯದ ವಾತಾವರಣವೂ ಆಗ್ಬೋದು. ಆದರೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರ ನಡೆದರೆ ಅಲ್ಲಿ ವ್ಯತ್ಯಾಸ ಆಗೋದಂತೂ ಶತಸಿದ್ಧ. ಹಾಗಾಗಿ ಸರಿಯಾದ ಮಾರ್ಗದರ್ಶನ ಇರಲಿ. ಆಫೀಸುಗಳಲ್ಲಾಗಲಿ, ಕೆಲಸ ಮಾಡೋ ಜಾಗದಲ್ಲಾಗಲಿ, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ. ನೀವು ಅಂದುಕೊಂಡಿದ್ದೇ ಸರಿಯಲ್ಲ, ಅಥವಾ ನಿಮ್ಮ ಮನಸ್ಸಿಗೆ ಬಂದಿದ್ದೇ ಸರಿ ಹೋಗೋದಿಲ್ಲ. ಅಲ್ಲಿ ವ್ಯತ್ಯಾಸ, ತೊಂದರೆಗಳಾಗುವಂಥದ್ದು ಲಕ್ಷಣಗಳು ಸಾಕಷ್ಟು ಇದೆ. ಹಾಗೆ ಇವತ್ತು ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರೋದಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಅಂದ್ಕೊಂಡ್ರೆ ಅದು ದೊಡ್ಡ ದೊಡ್ಡ ಸಮಸ್ಯೆಗಳೇ ಆಗುತ್ತೆ. ಅಧಿಕವಾದಂತಹ ಬೆನ್ನುವು, ಮೈಕೈ ನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ.
ಹಾಗೆ ಶೀತ ಬಾಧೆಯಿಂದ ನರಳುವಂತಹ ಸ್ಥಿತಿಯೂ ನಿಮಗೆ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರು. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ತೇಜಸ್ವಿನಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಧಾರವಾಡ ಡಿಸ್ಟಿಕ್ ಇಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಮೇಡಮ್. ಆಯ್ತು, ಮಾತಾಡಿಮ್ಮ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ ಗುರುಜಿ, ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ಮದುವೆ ಆಗಿ 1.5 ವರ್ಷ ಆಯ್ತು ಗುರುಜಿ. ಈಗ ನಮ್ಮ ಮನೆಯವ್ರು ಈಗ ಹೇಳ್ತಿದ್ದಾರೆ ನಿಂಗೆ ಯಾವ ಸಂಬಂಧವಿಲ್ಲ, ನಾನು ಮನೆಯೊಳಗೆ ಪೋರ್ಸಬಲ್ಲಿ ಮದುವೆ ಆಗಿದ್ದೀನಿ ಅಂತ ಹೇಳತ್ತಾರೆ ಈಗ. ಏನು ಮದುವೆ ಅಂದರೆ ಹುಡುಗಾಟನ? ಅಂಗಡಿಯಲ್ಲಿ ಹೋಗಿ ಅಥವಾ ಆ ಶಾಪ್ಗೆ ಹೋಗಿ 1-2 ಬಟ್ಟೆ ತಂದಿದ್ದೀವಿ, ಇದು ನಮಗೆ ದೇಹಕ್ಕೆ ಒಗ್ಗೋದಿಲ್ಲ, ಪ್ರಾರಂಭ ಚೆನ್ನಾಗಿ ಕಾಣುತ್ತೋ, ಇವಾಗ ಯಾಕೋ ಚೆನ್ನಾಗಿ ಕಾಣುತ್ತೆ ಅಲ್ಲ, ಅದಕ್ಕೆ ಬಿಸಾಕೋಣ ಅಂದರೆ ಬಟ್ಟೆ ಬಿಸಾಕ್ಬೋದು, ಆದರೆ ಸಂಬಂಧ ಬಿಸಾಕೋಕ್ಕಾಗತ್ತಾ? ಇದು ಮದ್ವೆಗಿಂತ ಫಸ್ಟ್ ಎಂಗೇಜ್ಮೆಂಟ್ ಆದ್ಮೇಲೆ ಹೇಳಿದ್ರಿ ಗುರುಜಿ, ಹಿಂಗ ನಂಗೆ ಪೋರ್ಸಬಲಿ ಮಾಡತ್ತಾರ, ನಾವಲ್ಲ ಅಂತ ಹೇಳಿದ್ರಿ. ಹಂಗಂದ್ಮೇಲೆ ನಮ್ಮ ಮನೆಯೊಳಗೆ ಹೇಳಿದ್ರಿ ಗುರುಜಿ ವಾಪಸ್ ಹಿಂಗ ಅನ್ನತಾರ ಅಂತ ಹೇಳಿ. ಆಮೇಲೆ ಮತ್ತೆ ವಾಪಸ್ ಮನೆಯವರೆಲ್ಲ ಕೇಳಿದ ತಕ್ಷಣ ನಾ ಮಷ್ಕೇರಿ ಮಾಡಿದೆ, ಕಾಮಿಡಿ ಮಾಡಿದೆ ಅಂತ ಹೇಳಿ ವಾಪಸ್ ಒಂದು ಟರ್ಮ್ ಮಾಡಿದ್ರಿ ಅವ್ರು. ಅಂದ್ಮೇಲೆ ಈಗ ಮತ್ತೆ ವಾಪಸ್ ಈಗ 1-2-3 ತಿಂಗಳಿಂದ ಅವ್ರು ನಂಗೆ ಸಂಬಂಧ ಇಲ್ಲ, ನಮ್ಮ ಮನೆಯೊಳಗೆ ಪೋರ್ಸಬಲಿ ಹೋಗ್ತೇನಿ, ಹಿಂಗ ಇರ್ತೇನೆ ನಾನು, ನೀ ಇದ್ದೀರಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಇವ್ರಿಗೆ. ಈಗ ನೀನು ತವ್ರ ಮನೇಲಿ ಇದೆಯಾ ಗಂಡನ ಮನೇಲಿ ಇದೆಯಾ? ಈಗ ಹಬ್ಬಕ್ಕೆ ಅಂತ ಹೇಳಿ ಯುಗಾದಿಗೆ ಅಂತ ಹೇಳಿ ಈಗ ತವ್ರ ಮನೆಗೆ ಕರ್ಕೊಂಡ್ಬಂದಿದ್ರಿ. ಈಗ ಅವ್ರು ಇನ್ನೂ ಅವ್ರಿಗೆ ಯಾವ ಫೋನು ಮಾಡಿಲ್ಲ ರೀ. ನಾನೊಂದು ಮಾತು ಹೇಳ್ತೇನೆ ಕೇಳು. ಯುಗಾದಿ ಆಯಿತು, ಶ್ರೀರಾಮನವಮಿ ಆಯಿತು, ಇನ್ನು ಪುನಃ ದೀಪಾವಳಿ ಬರೋ ತನಕ ಇಲ್ಲಿರೋದು ಬೇಡ. ನೀನು ಆದಷ್ಟು ಬೇಗ ಗಂಡನ ಮನೆಗೆ ಹೊರಡು. ಯಾಕೆಂದರೆ ಆತನ ಮನಸ್ಸಲ್ಲಿ ನೀನು ಇಲ್ಲ, ನಾನು ಮನಸ್ಸಲ್ಲಿ ನೀನು ನನ್ನಿಂದ ದೂರ ಇದೆಯಾ, ನನಗಿಷ್ಟ ಇಲ್ಲ ಅಂತ ಮಾತುಗಳು ಬಂದಾಗ ನೀನು ಭಾಳ ದೂರದಲ್ಲಿದ್ದರೆ ಆತನಿಗೆ ಯಾರು ಇಷ್ಟನೋ, ಯಾರು ಹಿಂದೆ ಹೋಗ್ತಿದ್ನೋ, ಯಾರನ್ನ ಜೊತೆಲಿ ಇಟ್ಕೊಂಡಿದ್ದೋ, ಯಾರು ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೋ ಅವ್ರ ಹತ್ತಿರ ಆಗೋದಕ್ಕೆ ದಾರಿ ಆಗಿಬಿಡುತ್ತೆ. ಅದನ್ನು ಕೇಳಿದ್ರಿ ಗುರುಜಿ, ನಮ್ಮ ಮನೆಯವರೆಲ್ಲ ಬಂದು ಎಲ್ಲ ಕೇಳಿದಾಗ ನಂಗೆ ಅಂಥದ್ದೇನು ಇಲ್ಲ, ಅದಕ್ಕೆ ನಂಗೆ ಮದ್ವೆ ಇಷ್ಟ ಇರಲಿಲ್ಲ, ನಮ್ಮ ಪಪ್ಪ ಅಮ್ಮಿ ನಂಗೆ ಫೋರ್ಸಬಲಿ ಮಾಡಿದ್ರೆ ನಂಗೆ ಮದ್ವೆನೇ ಇಷ್ಟ ಇರಲಿಲ್ಲ ಅಂತಂದ್ರಿ ಅವರು. ಕರೆಕ್ಟ್ ಅಮ್ಮ, ಇದಕ್ಕೆ ಅರ್ಥ ಇದೆಯಾ ತಾಯಿ? ಏನು ಕೆಲಸ ಮಾಡ್ತಾರೆ ಮನೆಯವರು? ಅವ್ರ ಕಂಪ್ನಿ ಒಳಗೆ ಕೆಲಸ ಮಾಡ್ತಾರೆ, ಮೈಕ್ರೋ ಫಿನಿಷಲ್. ಅವ್ರು ಎಲ್ಲಾದರೂ ಮಾಡಲಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ನಿನ್ನ ಕಾಯಕ ನೀನು, ಇದು ಪ್ರಾರಂಭ ಕ್ಷಣ. ನೀನು ಯುಗಾದಿ ಹಬ್ಬಕ್ಕೆ ಬಂದಿದ್ದೆ ತಾನೆ, ಹಬ್ಬ ಆಯ್ತಲ್ವಾ, ಹಬ್ಬ ಮುಗಿದಿದ್ದಾಯ್ತು, ನಾವು ಕಟ್ಟಿರುವ ಮಾವಿನ ಸೊಪ್ಪು ತೋರಣನೇ ಒಣಗೋಯ್ತು. ಮಾವಿನ ಸೊಪ್ಪು ತೋರಣನೇ ಒಣಗಿದ ಮೇಲೂ ನಾವು ಇನ್ನೂ ಈ ಮನೇಲಿದ್ದರೆ ಅದು ಸುಖ ಇಲ್ಲ. ಆಮೇಲೆ ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನೋಡು, ನಾವು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕಬೇಕಾದಂಥದ್ದು ಕೆಲವು ಕ್ಷಣಗಳಲ್ಲಿರುತ್ತೆ. ಈಗ ನಿನ್ನ ಪ್ರೀತಿ ಅಲ್ಲಿತ್ತು ಪ್ರಾರಂಭ ಕ್ಷಣ, ಈಗ ಅದು ಬೇಡ ಅನ್ನಿಸ್ಕೊಳ್ತಾ ಇದೆ. ಆ ಬೇಡ ಅನ್ನಿಸ್ಕೊಳ್ಳೋದಕ್ಕೆ ನಾವು ಪೌಷ್ಟಿಕ ಕೊಡಬಾರ್ದು, ಅಲ್ಲಿ ಪುನಃ ನಾವು ಬೇಕು ಅನ್ನಿಸ್ಕೋಬೇಕು. ಇಲ್ಲಿ ನಿನ್ನ ತೀರ್ಮಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾಯಿ. ಹಾ ಗುರುಜಿ, ಅದು ನಾ ವಾಪಸ್ ಅಲ್ಲೇ ಇರ್ತೇನೆ ಅಂತ ಹೇಳ್ತೇನೆ ಗುರುಜಿ. ಅವ್ರ ತಾಯಿ ಏನ್ ಹೇಳ್ತಾರಂದ್ರಿ ಗುರುಜಿ, ಅವ್ಗ ಇಷ್ಟ ಇರ್ಲಿಲ್ಲ, ಇವಾಗ ಹೇಳ್ತಾರೆ ಅವ್ಗ ಇಷ್ಟ ಇರ್ಲಿಲ್ಲ, ನನಗ್ ಬೇಕಾಗಿ ನಾನ್ ಮನಿದ್ ಮಾಡಾಕ್ ನೀನ್ ಕರ್ಕೊಂಬಂದೇನಿ, ನೀ ಮಾಡ್ಕೊಂಡ್ ಇಲ್ಲೇ ಬಿದ್ದಿರ, ಅವ್ನು ನಿನ್ ಜೋಡಿ ಬರಂಗಿಲ್ಲ, ನಿನ್ ಜೋಡಿ ಮಾತಾಡಂಗಿಲ್ಲ, ನಿನ್ ಜೋಡಿ ಸಂಸಾರ ಮಾಡಂಗಿಲ್ಲ ಅಂತ ಹಿಂಗ್ ಮಾತಾಡ್ತಾರೆ ಅವ್ರು. ಮನುಷ್ಯರ ಪಶುಗಳ ಅವ್ರವ್ರ ಇಷ್ಟದ ಪ್ರಕಾರ ಇನ್ನೊಂದು ಹೆಣ್ಮಗಳ ಜೀವನ ಹಾಳು ಮಾಡೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ತಪ್ಪಲ್ವ ಅವ್ರು ತಗೊಳ್ಳೋ ತೀರ್ಮಾನ ಇದು? ಇವಾಗ ಫೋನ್ ಮಾಡೋದಂದ್ರು ಅವ್ರು ಅಕ್ಕಿ ಬೇಕಾದ್ರೆ ಬರ್ತಾಳ, ಅವ್ರ ಮನ್ತಾನ ಹೆಂಗೈತೆ ಅಂತ ಗೊತ್ತೈತಿ, ಅವ್ರ ಮರ್ಯಾದೆ ಹೊಕ್ಕತಿ, ಬೇಕಂದ್ರೆ ಅಕ್ಕಿನ ಬರ್ತಾಳ, ನಾವು ಕರ್ಸೋದ್ ಬೇಡ, ನಾ ಈಗ ಹಿಂಗೆಲ್ಲ ಮಾತಾಡ್ತಾರೆ ಗುರುಜಿಗೆ ಅವ್ರು. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ನಮ್ಮಲ್ಲಿ ಲಕ್ಷ್ಮಿ, ಸರಸ್ವತಿ, ಮಹಾಕಾಳಿ, ಅರ್ಥ ಮಾಡ್ಕೊ ನಾನು ಹೇಳೋದು. ಯಾಕೆಂದ್ರೆ ಈ ವೇದಿಕೆಯಲ್ಲಿ ಕೂತು, ಈ ಜಾಗದಲ್ಲಿ ಕೂತು ಕೆಲವರು ನಾನು ಸಾಕಷ್ಟು ಹೇಳಿಕ್ಕೆ ಬರೋದಿಲ್ಲ, ಆದರೆ ನಾನು ಹೇಳೋ ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೊ. ನಾವು ದೇವ್ರನ್ನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಅಂತೀವಿ, ಸರಸ್ವತಿ ಅಂತೀವಿ. ಲಕ್ಷ್ಮಿ ಹಸನ್ಮುಖಿತನ, ನಗುಮುಖ. ಸರಸ್ವತಿ ಜ್ಞಾನ ಕೊಡ್ತಕ್ಕಂಥವಳು. ಕಾಳಿ ಏನು ಮಾಡ್ತಾಳೆ ಹೇಳು? ಅಲ್ವಮ್ಮ? ಈಗ ಲಕ್ಷ್ಮಿ, ಸರಸ್ವತಿ, ಕಾಳಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಈ 3 ಲಕ್ಷ್ಮಿನೇ, 3 ಹೆಣ್ಣೆ. ಈ 3ರಲ್ಲಿ ಯಾರೂ ಬೇರೆಯವರಲ್ಲ, 3 ಹೆಣ್ಣೆ. ಹಾಗೆ ನಿನ್ನಲ್ಲಿ ಆ ಗುಣಗಳಿದೆ. ನೀನು ಲಕ್ಷ್ಮಿಯಾಗಿ ಶಾಂತತೆಯಿಂದ ಇಡೀ ಕುಟುಂಬವನ್ನು ಸಲಹಬೇಕು. ಸರಸ್ವತಿಯಾಗಿ ನಿನ್ನ ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಿನ್ನ ಕುಟುಂಬವನ್ನು ಹೇಗೆ ಉಳಿಸ್ಕೋಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ ಆ ಗುಣವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅಲ್ಲೂ ಸಹಿತ
ನಿನ್ನ ಗರಡಿಯಲ್ಲಿ ಅಥವಾ ನಿನ್ನ ಕುಟುಂಬದಲ್ಲಿ ಅಥವಾ ನೀನು ಸಾಕಿರ್ತಕ್ಕಂಥ ಅಥವಾ ನಿನ್ನ ಪರಿಸರದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆಚೆ ಓಡೋಗ್ತಿದೆ ಅಂದರೆ ಅದಕ್ಕೊಂದು ಬೇಲಿ ಹಾಕಬೇಕು. ಅದನ್ನು ಮಹಾಕಾಳಿ ಮಾಡಬೇಕು. ಬಹುಶಃ ನಾನು ಈ ಪದ ಇಲ್ಲಿವರೆಗೂ ಯಾವ ಹೆಣ್ಮಕ್ಳಿಗೂ ಹೇಳಿರಲಿಲ್ಲ. ಇದು ನಿನಗೆ ಮೊದಲು ಹೇಳ್ತಿದ್ದೀನಿ. ಯಾಕೆಂದರೆ ನನಗೆ ನಿನ್ನ ಸ್ವರ ಆಲಿಸಿದ್ರೆ ನಿಜಕ್ಕೂ ಸಮಸ್ಯೆಯಲ್ಲಿ ನೀನು ನರಳ್ತಾ ಇದೆಯಾ ಅನ್ನೋದು ನನ್ನ ಮನಸ್ಸಿಗೆ ಅರ್ಥ ಆಗ್ತದೆ. ಆದರೆ ಏನು ಮಾಡಲಿ, ನಾನು ಈ ವೇದಿಕೆಯಲ್ಲಿ ಕೂತು ಕೆಲವು ಧರ್ಮ ಸೂಕ್ಷ್ಮಗಳಂತಿರುತ್ತವೆ. ಇದಕ್ಕೊಂದು ಚೌಕಟ್ಟಿದೆ, ಇದಕ್ಕೊಂದು ಬಂಧನ ಇದೆ, ಅದರಲ್ಲೇ ನಾನು ಮಾತಾಡಬೇಕಾಗಿದೆ. ನಾನು ನಿನಗೆ ಹೇಳೋದು ಇಷ್ಟೇ ತಾಯಿ, ಒಂದು ಹೆಣ್ಣು ನಾರಿ ಮುನಿದ್ರೆ ಮಾರಿ, ಅದೇ ನಾರಿ ಒಲಿದ್ರೆ ಏನು ಹೇಳ್ತಾರಮ್ಮ, ಅದು ಚೆನ್ನಾಗಿದೆ ಒಲಿದರೆ ನಾರಿ ಮುನಿದರೆ ಮಾರಿ. ಅದೇ ಒಲಿದರೆ ನಾರಿ ಮುನಿದರೆ ಆ ನಾರಿಯೋ ಮಾರಿಯೋ ಏನಾದರೂ ಇರಲಿ, ನಿನ್ನ ಸಂಸಾರದಲ್ಲಿ ನೀನು ಚೆನ್ನಾಗಿರು. ನೀನು ಚೆನ್ನಾಗಿರ್ತೀಯ. ಈಗಷ್ಟೇ ನಿನ್ನ ಸಮಸ್ಯೆ ಇದೆ, ನೀನು ಧೈರ್ಯವಾಗಿ ಮುಂದೆ ಹೋಗು. ನೀನು ಅಲ್ಲೇ ಇರಬೇಕು. ಮಾತ್ರ ತವ್ರ ಮನೇಲಿದ್ದು ಈಗ ಶ್ರೀರಾಮನವಮಿ ಆಯಿತು, ಯುಗಾದಿ ಮುಗಿಸ್ಕೊಂಡು ಯುಗಾದಿ ಆಯಿತು, ಶ್ರೀರಾಮನವಮಿ ಆಯಿತು, ಮುಂದೆ ದೀಪಾವಳಿ ಬರಲಿ ಅಥವಾ ಇನ್ನೊಂದು ಬರಲಿ, ಆಯುಧ ಪೂಜೆ ಬರಲಿ ಅಂತ ಕಾಯಬೇಡ. ಫಸ್ಟು ನೀನು ಗಂಟು ಮುಟ್ಟೆ ಕಟ್ಟು, ನೀನು ಗಂಡನ ಮನೆಗೆ ಹೊರಡು. ಅಲ್ಲಿದ್ದೇ ನೀನು ರಾಜ್ಯ ಆಳಬೇಕು. ಒಳ್ಳೆಯದಾಗಲಿ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥದ್ದಿದೆ. ತುಂಬ ದಿನಗಳಿಂದ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಒಂದಷ್ಟು ಅತಂತ್ರದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರಿ. ಒಂದಷ್ಟು ವ್ಯವಹಾರಗಳನ್ನು ಮಾಡಿದ್ರಿ, ವ್ಯವಹಾರ ಪರಿಪೂರ್ತಿ ಆಗಿರಲಿಲ್ಲ. ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಒಂದಷ್ಟು ಕುಟುಂಬದಲ್ಲಿ ಬೆರುಕು, ಒಂದಷ್ಟು ಕುಟುಂಬದಲ್ಲಿ ಎಷ್ಟೇ ಅನ್ಯೋನ್ಯವಾಗಿರಬೇಕಂದ್ರೂ ಇರಲಿಕ್ಕೆ ಆಗ್ತಿರಲಿಲ್ಲ. ಇಂಥೆಲ್ಲ ಪರಿಸ್ಥಿತಿಗಳನ್ನು ತಾವು ನೋಡ್ತಾ ಇದ್ರಿ. ಆದರೆ ಶನಿಯಿಂದ ಆಗ್ತಿರ್ತಕ್ಕಂಥದ್ದು ಅಥವಾ ಗುರುವಿಂದ ಆಗ್ತಿರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ನೀವು ಸಿಲುಕೊಂಡಿದ್ರಿ. ಆದರೆ ಮುಂಬರ್ತಕ್ಕಂಥ ದಿನಗಳು ಹಾಗಲ್ಲ. ಅದರಲ್ಲೂ ಈ ದಿನಗಳು ಸಹಿತ ಸಾಕಷ್ಟು ಲಾಭವನ್ನೇ ತಂದು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯಂ ದುರ್ಗೆ ಜಯ ದುರ್ಗೇಂ ಜಯ ದುರ್ಗೆ, ಹೀಗೆ ಆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಹಾಗೆ ಸಾಧ್ಯವಾದಷ್ಟು ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಸಿದ್ಧಿಪಡಿಸಬೇಕು, ಯಾವ ರೀತಿ ಕ್ರಮವನ್ನು ವಹಿಸ್ಕೋಬೇಕು ಎಂಬತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ಯಾವುದೇ ಒಂದು ಕೆಲಸದ ಬಗ್ಗೆ ಏನು ಆಲೋಚನೆ ಮಾಡಿದ್ರೂ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಮಕರ ರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೇವಿಯ ಆರಾಧನೆ ಮಾಡ್ತಾ ಕುಟುಂಬದಲ್ಲಿರ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತು ಸಾಕಷ್ಟು ನೋವು ಅನುಭವಿಸ್ತಿರ್ತಕ್ಕಂಥ ಪರಿಸ್ಥಿತಿಯೂ ಇದೆ. ಎಲ್ಲ ಕಡೆಯಿಂದಲೂ ಏಕಾಂಗಿಯೋ ಅಥವಾ ಒಂಟಿತನವೋ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ದಿರತಕ್ಕಂಥದ್ದು ಅಥವಾ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ನೀವೆಲ್ಲರಲ್ಲೂ ಒಬ್ಬಳಾಗಿರಬೇಕು ಅಂದ್ಕೊಂಡು ನಿಮ್ಮನ್ನು ಪ್ರತ್ಯೇಕವಾಗಿ ನೋಡುವಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಕಾರಣ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳು. ಶನಿ ಸ್ವಕ್ಷೇತ್ರದಲ್ಲಿದ್ದರೂ ಕುಂಭರಾಶಿಗೆ ಶನಿ ಸ್ವಕ್ಷೇತ್ರವಾದರೂ ಸಮಸ್ಯೆಗಳೆಂಬತಕ್ಕಂಥದ್ದು ಕಡಿಮೆ ಆಗ್ತಿಲ್ಲ, ಸಾಕಷ್ಟು ಇದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಒಂದಷ್ಟು ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ಹಾಗೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು. ಕಾಲಕ್ಕೂ ವಿಷ್ಣು ಆಲಯಕ್ಕೆ ಹೋಗಿ ಬಂದು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಾ ಸಾಧ್ಯವಾದಷ್ಟು ಒಂದು ಕಾವಿದಾರಿಗಳಿಗೋ ಅಥವಾ ಸಾಧು ಸಂತರಿಗೋ ಒಂದಷ್ಟು ನಮ್ರತೆಯ ಬದುಕನ್ನು ತೋರಿಸ್ತಾ ಒಳ್ಳೆಯ ಒಂದು ಮನಸ್ಸಿನಿಂದ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡಬೇಕಾದ್ದು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಒಂದು ಶಕ್ತಿ ದೇವತೆ ಅಥವಾ ದೇವರ ಸಾನ್ನಿಧ್ಯದಲ್ಲಿ ಒಂದು ಪೂಜಾ ಅನುಷ್ಠಾನ ಇದೆಲ್ಲವನ್ನು ಸಹಿತ ಕ್ರಮಬದ್ಧವಾಗಿ ಆಚರಣೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ಆದರೆ ಆಸೆಯ ಪ್ರಾರಂಭದಲ್ಲೇ ತಣ್ಣೀರೆಡ್ಸಿದಂಗೆ ಆಗುವಂಥದ್ದು ಅಥವಾ ಯಾರೊಬ್ಬರು ನಿಂದನೆ ಮಾತಾಡುವಂಥದ್ದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡ್ಕೊಳ್ದಿರ ಬೇರೊಂದು ಥರ ಸಮಸ್ಯೆ ಎದುರು ಮಾಡ್ತಕ್ಕಂಥದ್ದು,
ಅದಕ್ಕಿಂತ ಮುಖ್ಯವಾಗಿ ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬಸ್ಥರು, ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತಾರೆ. ಆಗ ನಿಮ್ಮ ಮನಸ್ಸು ನೋಯುತ್ತೆ, ಅವ್ರ ಮನಸ್ಸು ನೋವು ಉಂಟಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕಾದ್ರೆ ತಾಯಿ ಶಂಕರಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾ ಅಥವಾ ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ ಸರ್. ಲಕ್ಷ್ಮೀನಾರಾಯಣ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮೇಡಮ್. ಮಾತಾಡಿ ಸರ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಲಕ್ಷ್ಮೀನಾರಾಯಣ್. ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ. ನಿಮ್ಮ ತಂದೆ ತಾಯಿ ಎಷ್ಟು ಮುದ್ದಾಗಿ ಇಟ್ಟಿದ್ದಾರೆ ನೋಡಿ ಹೆಸರನ್ನ. ಹೌದಾ ಸರ್? ಹೇಳಿಪ್ಪ. ಗುರುಜಿ, ಏನಿಲ್ಲ, ನಮ್ದು ಸ್ವಲ್ಪ ಅಂದ್ರೆ ಮನೆಯಲ್ಲಿ ಆತರ ಗಂಡ ಹೆಂಡತಿ ಆತರ ಏನಿಲ್ಲ, ತುಂಬಾ ಅನ್ಯೋನ್ಯವಾಗಿದ್ದೀವಿ. ಬಟ್ ಏನಂದ್ರೆ ನೆಮ್ಮದಿ ಸ್ವಲ್ಪ ಮನಃಶಾಂತಿ ಅನ್ನೋದು ಇಲ್ದಿರಂಗ ಆಗೋಗಿದೆ ನಡುವೆ. ಅಂದ್ರೆ ತುಂಬಾ ಕೋಪ, ಫ್ರಸ್ಟ್ರೇಟೆಡ್, ಮಾತು ಮುಂಚೆ ಮಕ್ಕಳ ಮೇಲೆ ಆಗ್ಲಿ ವಯಸ್ಸ ಮೇಲೆ ಆಗ್ಲಿ ಸ್ವಲ್ಪ ಕಿರ್ಚಾಡೋದು, ಕೋಪ, ಆತರ ಇದಾಗಿದೆ. ಏನು ಉದ್ಯೋಗ ಮಾಡ್ತೀರಿ ತಾವು? ನಾವು ಖಾಸಗಿ ಕೆಲಸ ಮಾಡ್ತೀವಿ ಪ್ರೈವೇಟ್ ಕಂಪ್ನಿಗೆ. ನಾವು ಒಂದು ಮಾತು ಹೇಳ್ತೇನೆ ಕೇಳಿ. ಜೀವನದ ಒಂದಷ್ಟು ರಹಸ್ಯಗಳು ಇದೆಲ್ಲರಿಗೂ ಗೊತ್ತಿರೋದೆ, ಆದರೂ ನಾವು ಅದನ್ನು ಅನ್ವಯಿಸ್ಕೋಬೇಕು. ಮತ್ತು ಇನ್ನೊಂದು, ನಾವು ಪುಸ್ತಕ ಓದಿದ್ರೆ ಸಾಲದು, ಅಥವಾ ಇನ್ನೊಬ್ಬರು ನೋಡಿದ್ರೆ ಸಾಲದು, ಅಥವಾ ಫಿಲಿಮಲ್ಲೋ ಒಂದು ಟಿ ವಿ ಸೀರಿಯಲ್ ನೋಡಿದ್ರೆ ಸಾಲದು. ಅದರಲ್ಲಿ ಕೆಲವಷ್ಟು ವಿಚಾರಗಳಿರುತ್ತೆ. ಆ ವಿಚಾರಗಳನ್ನು ನಮಗೆ ನಾವು ಅಲ್ಲಿದ್ದೀವಿ, ಆ ಪಾತ್ರ ನಮ್ಮದೇ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಆಗಷ್ಟೇ ನಮ್ಮಲ್ಲಿ ಬದಲಾವಣೆ ಸಿಗುವಂಥದ್ದು. ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆಗಳು ಈ ಕಳೆದ 3 ವರ್ಷದಿಂದಲೂ ಇದೆ. ಈ 3 ವರ್ಷದಿಂದ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿಲ್ಲ. ಮನಸ್ಸು ನೀವೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮಿಸಿದ್ರು ಸಹಿತ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಆಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂದರೆ ನೀವು ಅಂದ್ಕೊಳ್ಳೋದು ನಾನು ಎಲ್ಲರಿಗೂ ಅನ್ವಯಿಸೋ ಥರ ಬದುಕ್ತಾ ಇದ್ದೀನಿ ಅಂತ. ಆದರೆ ಅವ್ರು ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿದ್ದಾರೆ. ಅದರ ಮಧ್ಯದಲ್ಲಿ ಇತ್ತೀಚೆಗೆ ನಿಮ್ಮ ಆರೋಗ್ಯನೂ ಒಂಥರ ಹೊಡ್ತಾ ಹೊಡಿದ್ದಾರೆ. ಆರೋಗ್ಯದಲ್ಲೂ ಅಷ್ಟು ಸರಿ ಇಲ್ಲ. ಹೀಗೆ ಹೇಳಿ. ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ತೊಂದರೆಗಳಿದೆ. ಹೊಟ್ಟೆನೇ ಪ್ರಧಾನ. ಇಡೀ ದೇಹದಲ್ಲಿ ಏನೇ ಬೇರೆ ಸಮಸ್ಯೆಗಳಾದರೂ ತಡ್ಕೊಳ್ಬಹುದು. ಈ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಬಂದರೆ ಅದು ಒಂದರಿಂದ ಒಂದು ಚೈನ್ ಲಿಂಕ್, ಅದು ಇನ್ನೊಂದು ಮತ್ತೊಂದು ಅಂತ ಸಮಸ್ಯೆ ಬರ್ತಾನೆ ಇರುತ್ತೆ. ಹಾಗಾಗಿ ನಿಮ್ಮ ಈ ಸಮಸ್ಯೆಗಳು ಕಳೆದ 3 ವರ್ಷದಿಂದ ನೀವು ನೋಡ್ತಾ ಇರುವಂಥ ಬಾಧೆ, ಈ ತೊಂದರೆಗಳೆಲ್ಲವೂ ಸಹಿತ ಇನ್ನೊಂದು 6 ತಿಂಗಳು, ಮುಂದಿನ 6 ತಿಂಗಳ ತನಕ ಇಂಥದ್ದೇ ಸಮಸ್ಯೆಗಳು ನೀವು ಅನುಭವಿಸ್ತೀರಿ. ಮುಂದಿನ 6 ತಿಂಗಳಲ್ಲಿ ಬದಲಾವಣೆ ಇದೆ. ಆದರೆ ಒಂದು ಮನಸ್ಸಲ್ಲಿ ಗಟ್ಟಿ ಮಾಡ್ಕೋಬೇಕು ನೀವು. ನಿಮ್ಮ ಪರಿಸರ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ಅಥವಾ ನಿಮಗೆ ದೇವರು ಏನು ಕೊಡಬೇಕಾಗಿದೆ, ಅಥವಾ ನೀವೇನು ಸಂಪಾದನೆ ಮಾಡ್ತಿದ್ದೀರಿ, ಇದಿಷ್ಟೂ ಸ್ಟಿಕ್ಕರ್ನಾಗ ಅಷ್ಟಕ್ಕೆ ಇರ್ತಕ್ಕಂಥದ್ದು. ಅಷ್ಟರಲ್ಲೇ ಬದುಕಾಗಬೇಕು, ಅಷ್ಟೇ ಸರಹದ್ದಲ್ಲಿರಬೇಕು. ಇದು 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ. ಇದಿಷ್ಟೇ ಕರೆಕ್ಟು. ಇದು ಮುಂದಿನ 6 ತಿಂಗಳು ಹೀಗೇ ಇರುತ್ತೆ ಭವಿಷ್ಯ. ಆದರೆ ಇಂಥ ಪರಿಸ್ಥಿತಿನಲ್ಲಿ ನಾವು ಇನ್ನೇನೋ ಮಾಡಬೇಕು, ಇನ್ನೇನೋ ಸಾಧನೆ ಮಾಡಬೇಕು, ಇನ್ನೇನೋ ಆಗುತ್ತೆ ಅಂಥೇಳಿ ನಾವು ಒಂದು ಹೆಜ್ಜೆ ಮುಂದೆ ಹಾಕಿ ಅಲ್ಲಿ ನಮಗೆ ಆಗಲಿಲ್ಲ ಅಂತ ಕಣ್ಣೀರು ಹಾಕೋದು ಬೇಡ. ಯಾಕೆಂದರೆ ನಿಮ್ಮ ಮನಸ್ಸು ಬಹಳ ಚೆನ್ನಾಗಿದೆ. ನೀವು ಇವತ್ತಿನವರೆಗೂ ನಿಮ್ಮ ಮನಸ್ಸು, ನೀವು ಬದುಕಿರೋ ರೀತಿ ಇನ್ನೊಬ್ಬರಿಗೆ ನೋವು ಕೊಟ್ಟು ನೀವು ಬದುಕಬೇಕು ಅನ್ನೋದಿಲ್ಲ. ನಿಮ್ಮ ಬದುಕು ನಿಮಗೆ ಸಂಪೂರ್ಣ ಕೈ ಸಿಕ್ಕಿದ್ರೆ ಸಾಕು ಅಂತ ಚಿಂತನೆ ಇದೆ. ಆ ಚಿಂತನೆ ಯಾವ ಕೈಗೆ ಎಟ್ಕೋದಿಲ್ವೋ ಅವಾಗ ಇದೆಲ್ಲ ನೋವು ಬರುತ್ತೆ. ಅದು ಗ್ರಹಗತಿಗಳ ವ್ಯತ್ಯಾಸ. ಇದು ತಂತ್ರಸಾರ ಅಲ್ಲ, ಮಾಟ ಮಂತ್ರ ಅಲ್ಲ, ಅಥವಾ ನೀವು ದಾಟಿರೋದಲ್ಲ. ನಿಮ್ಮ ಗ್ರಹಗಳಲ್ಲಿರ್ತಕ್ಕಂಥ ಗ್ರಹದ ನಿಯಮ ಹೀಗಿದೆ. ಅದಕ್ಕಾಗಿ ಸ್ವಲ್ಪ ನೀವು 1-2 ದಿವಸ, ಅಂದರೆ ಈ 6 ತಿಂಗಳು ಸ್ವಲ್ಪ ಎಚ್ಚರಿಕೆ ಅಂದಿರಿ. ಆದರೆ ಈ ಸಮಯದಲ್ಲಿ ನಿಮ್ಮ ಆತ್ಮಸ್ಥೈರ್ಯವನ್ನು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೋಬೇಕಾದ್ರೆ ಭಗವಂತನ ಪ್ರತಿ ದಿವಸ ಪ್ರಾರ್ಥನೆ, ಜೊತೆಗೆ ಹನುಮನ ದರ್ಶನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸೋಮವಾರದೊತ್ತು ಈಶ್ವರನ ದರ್ಶನ, ಇದಿಷ್ಟು ಮಾಡ್ತಾ ಬನ್ನಿ. ಯಾವುದಾದ್ರು ವೃಕ್ಷಗಳ ತಲೆಗೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕಿಂತ ನಿಮ್ಮ ಸ್ವರತರಂಗ ಪ್ರಕಾರ ಒಂದಷ್ಟು ವೃಕ್ಷಗಳ ತಲೆಗೆ, ಅಂದರೆ ಒಂದು ಬೃಹತ್ ಮಟ್ಟದ ವೃಕ್ಷಗಳ ತಲೆ ಕೂತ್ಕೊಂಡು ಆ ವೃಕ್ಷದ ನೆರಳಲ್ಲಿ ಕೂತ್ಕೊಂಡು ನೀವು ನಿಮಗೆ ಇಷ್ಟ ಬಂದ ದೇವ್ರನ್ನ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ, ದೇವಸ್ಥಾನಕ್ಕೆ ಹೋಗಿ ಬರೋದು ಅಥವಾ ತೀರ್ಥಕ್ಷೇತ್ರಕ್ಕೆ ಹೋಗೋದು, ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಲ್ಕೊಳ್ಳೋದು, ಅಲ್ಲಿ ಒಂದಿಷ್ಟು ನಾವು ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ವೃಕ್ಷದ ತಲೆ ಕೂತ್ಕೊಂಡು ನೀವು ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ಶೀಘ್ರ ಫಲ. ಇದನ್ನು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನಸ್ಸು ಪ್ರತಿದಿನಕ್ಕೂ ಇವತ್ತೇ ಪ್ರಯತ್ನ ಮಾಡಿ. ಯಾವುದಾದ್ರು ವೃಕ್ಷದ ತಳಗೆ ಒಂದು 10 ನಿಮಿಷ ಕೂತ್ಕೊಂಡು ಎದ್ದು ಬನ್ನಿ, ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಶಕುಂತಲಾ ಅಂತ ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ. ಹಲೋ ಮೇಡಮ್. ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ? ಮತ್ತೆ ಟಿವಿ ವಾಲ್ಯೂಮ್ ನೀವು ಫುಲ್ 0 ಇಟ್ಬಿಡ್ಬೇಕು. ವಾಲ್ಯೂಮ್ ಫುಲ್ ಕಮ್ಮಿ ಮಾಡಿ, ಇಲ್ಲಾಂದ್ರೆ ಮನೆಯಿಂದ ಆಚೆ ಬಂದ್ಬಿಡಿ.
ಟಿವಿ ನೋಡಂಗಿಲ್ಲ ಮೇಡಮ್ ನಾನು. ಸರಿ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ರೋಣ ತಾಲೂಕು ಬೀಗೇರಿ ಅಂತ ಮೇಡಮ್. ಆಯ್ತು, ಮಾತಾಡಿ ಗುರುಜಿ ಹತ್ರ. ಹಲೋ ಕೊಡ್ರಿ ಮೇಡಮ್. ಹಲೋ ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ. ಹೇಳಮ್ಮ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ಸಂಗಮೇಶ್ ಅಂತ ನಮ್ಮ ಮಗ, 3 ಜನದ ಮೇಲೆ ಒಬ್ಬನಿಗೆ ಗಂಡ ಮಗ ಗುರುಜಿ. ಹಾ ಹಾ, 3 ಜನ ಹೆಣ್ಮಕ್ಳು, ಒಬ್ಬ ಮಗ. ಹೌದ್ರಿ ಗುರುಜಿ. 3 ಜನ ಮದ್ವೆ ಮಾಡಿದ್ದೀವಿ. ಆದ್ರೆ ಈಗ 89 ಇಸ್ವಿ 89 ಇಸ್ವಿಯಲ್ಲಿ ಹುಟ್ಟಿದ್ದು ನಮ್ಮ ಮಗ ಗುರುಜಿ. ಇಂಜಿನಿಯರ್ ಅದಾನ ಗುರುಜಿ. ಬೆಂಗಳೂರಲ್ಲೇ ಇರೋದು ಗುರುಜಿ ಅವರು. ಈಗ ಕನ್ಯಾ ನೋಡಕತ್ತೀವಿ ಬಾ ಅಂತಂದ್ರ ಬರ್ತೀನಂತನ್ರಿ, ಬರೋದೇ ಇಲ್ಲ ಗುರುಜಿ. ಇನ್ನ ಆತನಿಗೆ ಮದುವೆ ಮಾಡ್ಕೊಳ್ಳೋ ಮೂಡ್ ಇದೆಯೋ ಇಲ್ವೋ? ಹ್ಞೂ ಅಂತಾರ್ರಿ ಗುರುಜಿ. ಇವತ್ತು ಬರ್ತೀನಿ ರಜಾ, ನಾಳೆ ಅಂತಾರ್ರಿ. ಅಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಫಸ್ಟು ಮಗನ್ನ ಸರಿಯಾಗಿ ಒಪ್ಪಿಸ್ಕೊಳ್ಳಿ. ಮಗನಿಗೆ ಮದುವೆ ಮಾಡ್ಕೋಬೇಕು ಎಂಬತಕ್ಕಂಥ ಆಸೆ ಅವನಿಗಿದ್ದು, ನಾನು ಮದುವೆ ಮಾಡ್ಕೊಳ್ತೀನಿ, ನೀವು ಹೆಣ್ಣನ್ನು ನೋಡಿ ಅಂತ ಹೇಳಿ, ಆ ಹೆಣ್ಣು ಅವನಿಗಿಷ್ಟವಾಗಿ ಆ ಹೆಣ್ಣತ್ರ ಕುಲಂಕುಷವಾಗಿ ಒಬ್ರಿಗೊಬ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ಇಷ್ಟಕ್ಕೆ ಮೊದಲು ಪ್ರಾರಂಭದಲ್ಲಿ ಒಂದು ಫೋನ್ ಕಾಲ್ ಬಂತು, ಬಲವಂತಕ್ಕೆ ಆ ತಾಯಿ ಮಗನಿಗೆ ಮದುವೆ ಮಾಡಬೇಕು ಅಂತ ಮಾಡಿಬಿಟ್ಲು. ಇವತ್ತಿನ ದಿವಸ ನೀನು ಹಣೆ ಬಾರ ಅನುಭವಿಸು ಅಂತೇಳಿ ಪಾಪ ಆ ಹೆಣ್ಮಗಳಂತಂದು ಮನೆಗೆ ಕೂಡಾಕೊಂಡ್ರೆ ಆ ಹೆಣ್ಮಗಳಿಗೆ ಪರಿಸ್ಥಿತಿ ಏನು? ನಿಮಗೆ ನಿಮ್ಮ ಹೊಟ್ಟೆಯಲ್ಲೇ 3 ಹೆಣ್ಮಕ್ಳು ಹುಟ್ಟಿದ್ದಾರೆ, ನಿಮ್ಮ ಹೆಣ್ಮಗುಗೆ ಆ ಥರ ಸಮಸ್ಯೆ ಆಗಬಾರ್ದಲ್ವಮ್ಮ? ಹೌದ್ರಿ ಗುರುಜಿ. ಯಾವ ಹೆಣ್ಮಕ್ಳಾದ್ರೆ ಏನು? ಇವತ್ತಿನ ದಿವಸ ನಮ್ಮ ಹೆಣ್ಮಕ್ಳಾದ್ರೂ ಒಂದೇ, ಇನ್ನೊಬ್ರು ಹೆಣ್ಮಕ್ಳಾದ್ರೂ ಒಂದೇ. ಹೌದ್ರಿ ಗುರುಜಿ. ಅದಕ್ಕೆ ಫಸ್ಟು ಅವ್ರನ್ನ ಕೇಳಬೇಕು, ಮಗನ ಕೇಳಬೇಕು. ಅಥವಾ ಮಗ ಏನಾದ್ರು ಬೇರೆ ಇಷ್ಟಪಟ್ಟಿದ್ದಾನ, ಅಥವಾ ಅವ್ನು ಉದ್ಯೋಗ ಮಾಡೋ ಕಡೆ ಬೆಂಗಳೂರು ಸಿಟಿ. ನೋಡಮ್ಮ, ಇದು ಬೆಂಗಳೂರು ಸಿಟಿ. ಈ ಬೆಂಗಳೂರು ಸಿಟಿ ಅಂದ್ರೆ ಏನಪ್ಪ ಅಂದ್ರೆ ಇದು ಬಣ್ಣದ ಬದುಕು. ಇಲ್ಲೆಲ್ಲ ಹೇಗಂದ್ರೆ ದಿನಕ್ಕೊಂದು ತರ ಬೀಸುವಂತ ಬಿರುಗಾಳಿ ಇರುತ್ತೆ. ಅದಕ್ಕೆ ಒಂದು ಆಲೋಚನೆ ಮಾಡಿ ಸರಿಯಾದಂಥ ರೀತಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಮಗ ಸಂಪೂರ್ಣ ಒಪ್ಪಿಕೊಂಡ್ರೆ, ನಾನು ಬೇರೆ ಏನು ತೊಂದರೆ ಇಲ್ಲ, ನೀವು ಮದುವೆ ಮಾಡಿರ್ತಕ್ಕಂಥ ನೀವು ತೋರಿಸೋ ಹೆಣ್ಣನ್ನು ನನ್ನ ಜೀವನ ನಾನು ಒಪ್ಕೊಳ್ತೀನಿ ಅಂತ ಅವನು ಬಾಯಲ್ಲಿ ಸ್ಪಷ್ಟೀಕರಿಸ್ಕೊಂಡು ನಂತರ ನೀವು ಮದುವೆ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಉತ್ತರ ಕರ್ನಾಟಕದ ಕಡೆ ಏನಪ್ಪ ಅಂದರೆ ತಾಯಂದ್ರೆ ಹೆಣ್ಣು ಮಕ್ಕಳು ನಿಮ್ಮ ಆಲೋಚನೆ ನನ್ನ ಮಕ್ಕಳು ನನ್ನ ಹಿಡಿತದಲ್ಲೇ ಇದ್ದಾರೆ ಅಂತ ಒಂದಷ್ಟು ಜನ ತಿಳ್ಕೊಂಡಿದ್ದೀರಿ. ಆದರೆ ಹಿಡಿತವನ್ನು ದಾಟಿ ಮುಂದೆ ಹೋಗ್ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ಆಗೋಗಿರುತ್ತೆ ಇವಾಗ. ಯಾಕೆಂದರೆ ಅವ್ರ ಜೀವನ ನಿಮ್ಮ ಭಾಗದಲ್ಲಿ ಮಾಡ್ತಿಲ್ಲ, ಅವ್ರು ಬೆಂಗಳೂರು ಕಡೆ ಬಂದ್ಬಿಟ್ಟಿದ್ದಾರೆ. ಆದರೆ ಬೆಂಗಳೂರಲ್ಲಿರೋ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳಲ್ಲ, ಒಂದಷ್ಟು ಜನ ಈ ಬದುಕಿಗೆ ಬಿದ್ದುಬಿಟ್ಟಿರ್ತಾರೆ. ಅದಕ್ಕೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾಕೆಂದರೆ ಹೆಣ್ಣುಮಗಳು ನಿಮ್ಮನೆಗೆ ಬರೋದಾದ್ರೂ ಹೆಣ್ಮಗಳು ಚಿಂತನೆ ಕರೆಕ್ಟಾಗಿರಬೇಕು, ನೀವು ಇನ್ನೊಬ್ಬರ ಮನೆಗೆ ಹೆಣ್ಮಗಳು ಕೊಡೋದಾದ್ರೂ ಸರಿಯಾಗಿರ್ಬೇಕು. ಹ್ಞೂ ಗುರುಜಿ, ಅವನು ಬರ್ತಾ ಇಲ್ಲ ಅಂತ ಹೇಳಿಲ್ಲ ಗುರುಜಿ. 2 ಸಲ ಈಗ ಕನ್ಯಾ ನೋಡಂತನ್ರಿ ಗುರುಜಿ. ಬಂದು ನೋಡಿದ ಅವ್ರಿಗೆ ಸರಿ, ನಮಗ್ ಬಂದ್ರ ಅವ್ರಿಗೆ ಸರಿ ಬರ್ಲಿಲ್ಲ ಗುರುಜಿ. ನಮ್ಮ ಮಗಳ ಮನೆಯಲ್ಲೇ ಇದ್ದಾನ್ರಿ ಗುರುಜಿ, ಅವ್ರು ಬೇರೆ ಕಡೆ ಒಂದು ಕೆಲಸ ಮಾಡಿ, ನಿಮ್ಮ ಮಗನ ಫೋಟೋನ ನಮಗೆ ಕಳಿಸಿ. ಅವನಿಗೆ ಯಾತಕ್ಕೆ ಈ ಥರ ಮನಸ್ಥಿತಿ ಆಗ್ತಾ ಇದೆ, ಅವನ ಗ್ರಹಗತಿಗಳು ಹೇಗಿದೆ, ಮತ್ತು ಆತನಿಗೆ ಯಾತಕ್ಕೆ ಮದುವೆ ನಿಧಾನ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ನೋಡಿ ತಿಳಿಸ್ತೇನೆ. ಹ್ಞೂ ಗುರುಜಿ. ರಾಶಿ ಅದನ್ನ ಹೇಳಿ ಏನ್ರಿ ಗುರುಜಿ? ರಾಶಿ ಮೇಲೆ ಗೊತ್ತಾಗಲ್ಲಮ್ಮ, ಅವ್ರ ಕಣ್ಣು ರೇಖೆ ಬೇಕು. ಹ್ಞೂ ಗುರುಜಿ. ಹ್ಞೂ ಗುರುಜಿ. ಒಳ್ಳೇದಾಗ್ಲಿ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ವೀಕ್ಷಕರೇ, ಇನ್ನು ನಾಳೆ ಗುರುವಾರ ಚಿತ್ರ ಪೌರ್ಣಮಿ, ಹಾಗಾಗಿ ವಿಶೇಷವಾದಂತಹ ತಂತ್ರಸಾರವನ್ನು ಗುರುಜಿಯವರು ನಾಳಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಲಸಿನ ಎಲೆ 9, ಅರಿಶಿನ ಕುಂಕುಮ, ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಇದಿಷ್ಟು ಸಾಮಗ್ರಿಗಳನ್ನು ನೀವು ಸಿದ್ಧಪಡಿಸಿಟ್ಕೊಳ್ಳಿ. ನಾಳೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಂತ್ರಸಾರವನ್ನು ಅನುಷ್ಠಾನವನ್ನು ಮಾಡೋದ್ರ ಮುಖಾಂತರ ವಾಸ್ತುದೋಷ ಆಗಿರಲಿ, ಅನಾರೋಗ್ಯದಲ್ಲಿ ಇರುವಂಥವರಿಗಾಗಿರಲಿ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದರೆ ಯಾವ ರೀತಿಯಾದಂಥ ತಂತ್ರಸಾರವನ್ನು ಮಾಡಬಹುದು, ಆ ಮೂಲಕ ದೋಷಗಳಿಂದ ಹೇಗೆ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು. ನಾಳಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.